ನಮಸ್ಕಾರ. ಮೆಗಾ ಸುದ್ದಿಗೆ ಸ್ವಾಗತ. ಮಾಯಾನಗರಿ ಬೆಂಗಳೂರು. ಈ ಬೆಂಗಳೂರನ್ನ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಹೀಗೆಲ್ಲ ಹಲವಾರು ಹೆಸರುಗಳಿಂದ ಕರಿತೀವಿ. ಅದೆಷ್ಟೋ ಮಂದಿಗೆ ಬದುಕನ್ನು ಕಟ್ಟಿಕೊಡೋದಕ್ಕೆ ಇದೇ ಬೆಂಗಳೂರು ಸಂಪೂರ್ಣ ಸಹಕಾರವನ್ನು ನೀಡಿದೆ. ಅದೆಷ್ಟೋ ಜನ ಉದ್ಯೋಗವನ್ನು ಅರಸಿ ಇದೇ ಬೆಂಗಳೂರಿಗೆ ಬರ್ತಾರೆ. ಆದರೆ ಈ ಬೆಂಗಳೂರಿನ ಪ್ಲಸ್ ಆ್ಯಂಡ್ ಮೈನಸ್ಸನ್ನು ನಾವು ನೋಡ್ತಾ ಹೋಗೋದಾದರೆ ಪ್ಲಸ್ ಒಂದು ಕಡೆ ಇದೆ. ಮೈನಸ್ ವಿಚಾರಕ್ಕೆ ಬರೋದಾದರೆ ಖಂಡಿತವಾಗ್ಲೂ ಬಹುದೊಡ್ಡ ಸಮಸ್ಯೆಯಾಗಿ ಕಾಡಿರುವಂಥದ್ದು ಟ್ರಾಫಿಕ್. ಈ ಟ್ರಾಫಿಕ್ಕಿಗೆ ಒಂದು ಶಾಶ್ವತವಾದಂತಹ ಪರಿಹಾರವನ್ನು ಕೊಡಬೇಕು ಅಂತೇಳಿ ಬಂದಂತಹ ಸರ್ಕಾರಗಳು, ಎಕ್ಸ್ಪರ್ಟ್ಗಳು ಚಿಂತನೆಯನ್ನು ನಡೆಸ್ತಾನೆ ಇದ್ದಾರೆ. ಆದರೆ ಚಿಂತನೆಯಾಗಿ ಉಳಿದುಕೊಂಡಿದೆ. ಆದರೆ ಅದು ಸರಿಯಾದಂತಹ ಫಲಿತಾಂಶದ ರೂಪಕ್ಕೆ ಬರಬೇಕು ಅಂಥೇಳಿ ಈ ಬಾರಿ ಸರ್ಕಾರ ದೊಡ್ಡದೊಂದು ಯೋಜನೆಯನ್ನು ಹಾಕಿಕೊಂಡಿದೆ. ರೈಟ್, ನೀವು ಹೆಬ್ಬಾಳ ಮತ್ತು ಸಿಲ್ಕ್ ಬೋರ್ಡನ್ನು ನೆನಪಿಸ್ಕೊಳ್ಬಹುದು. ಎಷ್ಟೋ ಸಲ ಜನರು ಮಾತಾಡಬೇಕಾದ್ರೆ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಅಥವಾ ಸಿಲ್ಕ್ ಬೋರ್ಡಿಂದ ಹೆಬ್ಬಾಳ ಅಂದಾಗ ಬೇಕಾದ್ರೆ ನಡ್ಕೊಂಡು ಹೋಗ್ಬೋದು, ಆದರೆ ವಾಹನಗಳಲ್ಲಿ ಸಂಚರಿಸೋದು ಅಸಾಧ್ಯ ಅನ್ನುವಂಥ ಮಾತಿದೆ. ಸೊ ಇಂತಹ ಸಂದರ್ಭದಲ್ಲಿ ಒಂದು ಪ್ರಾಜೆಕ್ಟ್ ಇಲ್ಲಿ ಎಂಟ್ರಿ ಆಗುತ್ತೆ. ಅದೇ ಟನಲ್ ಪ್ರಾಜೆಕ್ಟ್. ರೈಟ್, ಈ ಟನಲ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳು ದೊಡ್ಡ ಮಟ್ಟದಲ್ಲಾಗುತ್ತೆ. ಬೆಂಗಳೂರಿನಂಥ ಬೆಂಗಳೂರಿದು. ಇಂಥ ಬೆಂಗಳೂರಿನಲ್ಲಿ ಟನಲ್ ವರ್ಕೌಟ್ ಆಗುತ್ತೆ. ಅಫ್ಕೋರ್ಸ್ ಎಕ್ಸಾಂಪಲ್ಗಳಿದ್ದರೂ ಕೂಡ ಅತಿ ಉದ್ದದ ಮಾರ್ಗ ಅಂದಾಗ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ವಾ? ಬೆಂಗಳೂರಿನ ಮಣ್ಣು ಇದಕ್ಕೆ ಸಹಕಾರವನ್ನು ಕೊಡ್ತಾ ಇದೆಯಾ? ಕೊಟ್ಟಿರುವಂಥ ಡ್ಯೂರೇಷನ್ 50 ತಿಂಗಳಾಗಿರೋದ್ರಿಂದಾಗಿ ಉಳಿದ ಕಡೆ ಆಗಿರುವಂಥ ಪ್ರಾಜೆಕ್ಟ್ಗಳ ಅವಧಿಯನ್ನು ಲೆಕ್ಕ ಹಾಕಿ ತಾಳೆ ಹಾಕಿ ಸಾಧ್ಯವ ಅನ್ನುವಂಥ ಹಲವಾರು ಪ್ರಶ್ನೆಗಳಿದ್ದಾವೆ. ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಇವತ್ತಿನ ಮೆಗಾ ಸುದ್ದಿಯಲ್ಲಿ ಮಾಡೋಣ. ನಾನು ದಿವ್ಯಶ್ರೀ. ಬೆಂಗಳೂರು ಮಾಯಾನಗರಿ, ನಾನಾಗಲೇ ಉಲ್ಲೇಖ ಮಾಡ್ತಾ ಇದ್ದೆ. ಅದೆಷ್ಟೋ ಜನ ಬದುಕನ್ನು ಕಟ್ಕೊಂಡಿದ್ದಾರೆ. ಕೋಟಿಗೂ ಹೆಚ್ಚು ಜನ ಇವತ್ತು ಬೆಂಗಳೂರಿನತ್ತ ಧಾವಿಸ್ತಿದ್ದಾರೆ ಅಂತ ಹೇಳಿದ್ರೆ ಇದು 3 ಹೊತ್ತು ಅನ್ನವನ್ನು ಕೊಡುತ್ತೆ ಅನ್ನುವಂಥ ವಿಶ್ವಾಸವನ್ನು ಗಳಿಸ್ಬಿಟ್ಟಿದೆ. ಇದರ ನಡುವೆ ಬಂದಂತಹ ಬೆಂಗಳೂರಿನ ಜನಕ್ಕೆ ಆಗ್ತಿರುವಂಥ ಸಮಸ್ಯೆಗಳು ಅಂತ ನೋಡೋದಾದರೆ ಅದರಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರುವುದು ಟ್ರಾಫಿಕ್. ನೀವು ಹೆಬ್ಬಾಳ ಮತ್ತು ಸಿಲ್ಕ್ ಬೋರ್ಡನ್ನು ಗಮನಿಸಬಹುದು. ಇಂಪಾಸಿಬಲ್ ಅನ್ನುವ ಮಟ್ಟಕ್ಕೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಜನಸಾಮಾನ್ಯರು. ಆದರೆ ಈಗ ಸುಲಭ ಸಂಚಾರಕ್ಕೆ ರಹದಾರಿಯಾಗಿ ಟನಲ್ ಪ್ರಾಜೆಕ್ಟ್ ಮುಂದೆ ಬಂದಿದೆ. ನಮ್ಮ ಕನಸಿನ ಬೆಂಗಳೂರು ಅಭಿವೃದ್ಧಿಗೆ ಶ್ರೀಕಾರ ಇದು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ನೋಡಿ, ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಅಂದಾಗ 16.74 ಕಿಲೋಮೀಟರ್ ಈ ಉದ್ದ ಅಳತೆಯಲ್ಲಿ ಟನಲ್ ಪ್ರಾಜೆಕ್ಟ್ ಅಂದರೆ ಇದೊಂದು ದೊಡ್ಡ ಪ್ರಾಜೆಕ್ಟ್. ಮಾರ್ಗ ನಿರ್ಮಾಣಕ್ಕೆ ಅಂದಾಜು ಖರ್ಚಾಗುವ ಮೊತ್ತ ಅಂತ ನೋಡೋದಾದರೆ 17,698 ಕೋಟಿ. ಇಟ್ ಈಸ್ ಅ ಹ್ಯೂಜ್ ಅಮೌಂಟ್. ನೋಡಿ, ಸುರಂಗ ಮಾರ್ಗ ನಿರ್ಮಾಣಕ್ಕೆ ತಗುಲುವಂಥ ಅವಧಿ ಅಂತ ನೋಡೋದಾದರೆ 50 ತಿಂಗಳು. ಎಸ್, ಇಂತಹ ಒಂದು ಪ್ರಾಜೆಕ್ಟನ್ನು ಕೈಗೆತ್ತಿಕೊಳ್ತಾರೆ ಅನ್ನೋದಾದರೆ ಡೆಫಿನೆಟ್ಲಿ ಸಮಸ್ಯೆ ಇದೆ, ಅದಕ್ಕೆ ಪರಿಹಾರ ಅಂತಲೇ ತಿಳ್ಕೊಳ್ಬೇಕಾಗತ್ತೆ. ಆದರೆ ಈ ಪರಿಹಾರದ ವಿಚಾರದಲ್ಲೂ ಚರ್ಚೆ ಮಾಡಬೇಕಾದ್ರೆ ಇಲ್ಲಿ ರಾಜಕೀಯ ಎಂಟ್ರಿ ಆಗುತ್ತೆ. ಕೆಲವೊಬ್ಬರು ಪರಿಸರದ ವಿಚಾರಕ್ಕೆ ಕಾಳಜಿಯನ್ನು ತೋರಿಸಿ ಅಲ್ಲಿನ ಹಿತಾಸಕ್ತಿಯನ್ನು ಮುಂದೆ ತರ್ತಾರೆ. ಮಗದೊಂದು ಕಡೆ ಬೆಂಗಳೂರಿನ ಮಣ್ಣು ಮತ್ತು ಲ್ಯಾಂಡ್ ಅಕ್ವಿಸಿಷನ್ ಇದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಾರೆ. ನಮಗೆ ಬೇಕಾಗಿರೋದು ಎಲ್ಲ ಪ್ರಶ್ನೆಗಳಿಗೆ ಉತ್ತರ. ನೋಡಿ, ಒಂದು ಟನಲ್ ಅಂದಾಗ, ಒಂದು ಸುರಂಗ ಅಂದಾಗ ಕೇವಲ ಅದು ಸುರಂಗ ಅಲ್ಲ, ಆ ಟ್ರೈನ್ ಹೋಗುವ ಜಾಗ, ಟ್ರೈನ್ಗೂ ಮತ್ತು ಸುರಂಗಕ್ಕೂ ಇರುವ ಅಂತರ ಮತ್ತು ಸುರಂಗದ ಮೇಲ್ಭಾಗದ ಮಣ್ಣು, ಅಲ್ಲಿನ ಬಿಲ್ಡಿಂಗ್ಗಳಿರ್ಬೋದು, ಅಲ್ಲಿರುವಂಥ ಖಾಲಿ ಜಾಗಗಳಿರ್ಬೋದು, ಇದೆಲ್ಲವನ್ನು ಕೂಡ ಕಂಪ್ಲೀಟಾಗಿ ಫೋಕಸ್ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ತಜ್ಞರೇ ಇಲ್ಲಿ ಕೆಲಸ ಮಾಡುವಂಥದ್ದು. ಆದರೂ ಕೂಡ ಈ ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಪ್ಲಸ್ ಆ್ಯಂಡ್ ಮೈನಸ್ ಟಾಕ್ಸ್ ಬರ್ತಿದೆ ಅನ್ನೋದಾದರೆ, ಋಣಾತ್ಮಕ ಮತ್ತು ಧನಾತ್ಮಕ ಚರ್ಚೆಗಳು ಬರ್ತಿದ್ದಾವೆ ಅನ್ನೋದಾದರೆ ಇದರ ಒಂದು ಸಂಪೂರ್ಣ ಚಿತ್ರಣವನ್ನು ಜನಸಾಮಾನ್ಯರಿಗೆ ಕೊಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತು ಬಿ ಸ್ಮೈಲ್ ಟೆಕ್ನಿಕಲ್ ಡೈರೆಕ್ಟರ್ ಜೊತೆನೇ ಉತ್ತರವನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ನೀವೀಗೇನು ನೋಡ್ತಾ ಇದ್ದೀರಿ ನೋಡಿ, ಆ ಟನಲ್ ಪ್ರಾಜೆಕ್ಟ್ ಹೆಂಗಾಗತ್ತೆ, ಟನ್ನಲ್ ಹೆಂಗಿರುತ್ತೆ, ಅಲ್ಲಿ ಟ್ರೈನ್ ಟ್ರ್ಯಾಕ್ ಅನ್ನೋದು ಹೆಂಗಿರುತ್ತೆ, ಅದರ ಉದ್ದ ಇರ್ಬೋದು. ನೋಡಿ, ಕಂಪ್ಲೀಟ್ 50 ತಿಂಗಳು ಸುದೀರ್ಘವಾಗಿ ನಡೆಯುವಂತಹ ಕಾಮಗಾರಿ ಇದು. ಅದಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಪರ ವಿರೋಧದ ಚರ್ಚೆಯ ನಡುವೆ ಈ ಒಂದು ಪ್ರಾಜೆಕ್ಟಿಗೆ ಕೈ ಹಾಕಿರುವಾಗ ಇದು ಹೆಂಗೆ ರನ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥ ಜನಸಾಮಾನ್ಯರ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂಥದ್ದು. ಹಾಗಾಗಿ ಇವತ್ತಿನ ಈ ಮೆಗಾ ಸುದ್ದಿಗೆ ನೀವು ಕೂಡ ಕರೆ ಮಾಡ್ಬೋದು. ಜನಸಾಮಾನ್ಯರು ಕರೆ ಮಾಡಿ, ಮಾತಾಡಿ. ಈ ಬೆಂಗಳೂರಿನ
ಬಹುದೊಡ್ಡ ಸಮಸ್ಯೆ ಟ್ರಾಫಿಕ್ ಇದೆಯಲ್ಲ, ಆ ಟ್ರಾಫಿಕ್ಕಿಗೆ ಒಂದು ಪಕ್ಷ ಈಗ ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ಒಂದು ಅತ್ಯುತ್ತಮವಾದಂಥ ಟನಲ್ ಆಯಿತು ಅನ್ನೋದಾದರೆ, ಮುಂದಿನ ದಿನಗಳಲ್ಲಿ ಇದನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡೋಗಿ ಬೆಂಗಳೂರಿನ ಈ ಟ್ರಾಫಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಟನಲ್ಲೇ ಆಗಬಹುದಾ? ಸೊ ಇದೆಲ್ಲದರ ಬಗ್ಗೆ ನೀವು ಕೂಡ ಖಂಡಿತ ನಮ್ಮ ಜೊತೆ ಮಾತಾಡಬಹುದು. ಪ್ಲಸ್ ಆ್ಯಂಡ್ ಮೈನಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ನಾವು ಸಮಸ್ಯೆ ಬಗ್ಗೆ ಮಾತಾಡಿದಾಗ ಖಂಡಿತವಾಗ್ಲೂ ಅದಕ್ಕೊಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ನಾನು ಹಲವಾರು ಬಾರಿ ಚರ್ಚೆಗಳಲ್ಲಿ ಹೇಳ್ತಾ ಇರ್ತೀನಿ, ಸಮಸ್ಯೆ ಇದೆ ಅಂದರೆ ಪರಿಹಾರ ಇದ್ದೇ ಇರುತ್ತೆ. ಅದು ಈ ಟನಲ್ ಪ್ರಾಜೆಕ್ಟ್ ಆಗಿರಬಹುದಾ? ಈ ಟನಲ್ ಪ್ರಾಜೆಕ್ಟ್ ಅನ್ನೋದು ಹೇಗೆ ಹುಟ್ಟುಕೊಳ್ತು, ಯಾರ್ಯಾರು ಚರ್ಚೆ ಮಾಡಿದ್ರು, ಎಂಥ ಅಧ್ಯಯನ ಆಗಿದೆ? ಡಿ ಕೆ ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಅನ್ನುವಂಥ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಡೆಫಿನೆಟ್ಲಿ ಅವ್ರು ಮಾತಾಡೋ ಪ್ರಕಾರ ಒಂದೂವರೆ ವರ್ಷ ಇದ್ರ ಬಗ್ಗೆ ಕೂಲಂಕುಷ ಚರ್ಚೆ ಆಗಿದೆ. ಟೆಕ್ನಿಕಲ್ ವಿಚಾರಗಳನ್ನು ನಾನು ಚರ್ಚೆ ಮಾಡಿದ್ದೀನಿ, ಕನ್ವಿನ್ಸ್ ಆದಮೇಲೆ ಇದಕ್ಕೆ ಎಸ್ ಅಂತ ಹೇಳಿರುವಂಥದ್ದು. ಈ ಥರದ್ದೆಲ್ಲ ಒಂದಷ್ಟು ಟಾಕ್ಸ್ ಇದೆ. ಬಟ್ ಇದರ ಬಗ್ಗೆ ಒಂದಷ್ಟು ನೆಗೆಟಿವ್ ಟಾಕ್ ಬರ್ತಿದೆ ಅನ್ನೋದಾದರೆ, ಭೂಮಿಯ ಬಗ್ಗೆ, ಲ್ಯಾಂಡ್ ಎಕ್ವಸೇಷನ್ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದಾದರೆ, ಅದು ಯಾಕೆ? ಇದೆಲ್ಲದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಬಿ ಸ್ಮೈಲ್ ಟೆಕ್ನಿಕಲ್ ಡೈರೆಕ್ಟರ್ ಆಗಿರುವಂಥ ಡಾಕ್ಟರ್ BS ಪ್ರಹ್ಲಾದ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಏನು ನನ್ನ ಸಹೋದ್ಯೋಗಿ ಆಗಿರುವಂಥ ರೈಟ್ ಸರ್ ಮಾತಾಡ್ತೀನಿ. ಪ್ರಸನ್ನ ಅವರು ಕೂಡ ಇದ್ದಾರೆ. ನಮಸ್ಕಾರ ಪ್ರಸನ್ನ ಅವರೇ. ಪ್ರಸನ್ನ ಅವರೇ, ನಾನು ಆಗಲೇ ಹೇಳ್ತಾ ಇದ್ದೆ ಸಮಸ್ಯೆ ಇದ್ದಾಗ ಪರಿಹಾರ ಅನ್ನೋದಿರುತ್ತೆ ಅಂತ. ಫಸ್ಟ್ ನಾವು ಸಮಸ್ಯೆ ಬಗ್ಗೆ ಮಾತಾಡೋಣ. ಬೆಂಗಳೂರು ಅಂದಾಗ ಬದುಕನ್ನು ಕಟ್ಟಿಕೊಟ್ಟಿದೆ ಈ ಬೆಂಗಳೂರು ಅದೆಷ್ಟೋ ಜನರಿಗೆ. ಹಾಗಾಗಿ ಸಮಸ್ಯೆ ಅಂದಾಗ ಈ ಟ್ರಾಫಿಕ್ ಎಷ್ಟು ಸಮಸ್ಯೆಯನ್ನು ತಂದಿಟ್ಟಿದೆ. ಈಗ ಬಹಳ ಇಂಪಾರ್ಟೆಂಟ್ ಆದ ವಿಚಾರ ನಾವು ಮಾತಾಡಬೇಕಾಗಿರುವಂಥ ವಿಚಾರ ಟ್ರಾಫಿಕ್. ಬಹುತೇಕ ಜೀವನ ಅನ್ನೋದು ಟ್ರಾಫಿಕ್ ನಲ್ಲೇ ಕಳೆದು ಹೋಗ್ತಾ ಇದೆ. ಮನೇಲಿ ಕಳೀತಾ ಇಲ್ಲ, ಕಚೇರಿಯಲ್ಲಿ ಕಳೀತಾ ಇಲ್ಲ, ಅವರು ಮಾಡಬೇಕಾದ ಕೆಲಸ ಕಾರ್ಯಗಳಲ್ಲಿ ಕಳೀತಾ ಇಲ್ಲ. ಟ್ರಾಫಿಕ್ ನಲ್ಲೇ ಅರ್ಧ ಜೀವನ ಹೊರಟೋಗುತ್ತೆ. ಉಳಿದಿದ್ದ ಜೀವನ ಆ ಟೈಮ್ ನಲ್ಲಿ ಏನ್ ಮಾಡ್ಲಿಕ್ಕೆ ಆಗುತ್ತೆ ಜನಸಾಮಾನ್ಯರು? ಇದು ಬಹಳ ದೊಡ್ಡ ಸಮಸ್ಯೆ. ಬೆಂಗಳೂರಿಗೆ IT-BT ಸೆಕ್ಟರ್ ಅನ್ನೋ ಅತಿ ದೊಡ್ಡ ಹೆಸರು ಇರೋ ಜೊತೆನಲ್ಲಿ ಕಳಂಕ ಅಂದ್ರೆ ಟ್ರಾಫಿಕ್. ನೀವೆಲ್ಲೇ ಹೋಗಿ ದೇಶದ ಯಾವುದೇ ಮೂಲೆ ಅಥವಾ ವಿಶ್ವದ ಯಾವುದೇ ಮೂಲೆಗೆ ಹೋಗಿ ನೀವು ಬೆಂಗಳೂರು ಅಂತ ಹೆಸರಿದ ತಕ್ಷಣ IT ಕ್ಯಾಪಿಟಲ್ ಅಂತ ಹೇಳೋರ್ ಜೊತೆನಲ್ಲಿ ಬಹಳ ಟ್ರಾಫಿಕ್ ಅಪ್ಪ ಅಂದ್ಬಿಡ್ತಾರೆ. ಇದು ಏನಕ್ಕೆ? ಒಂದು ದೂರದೃಷ್ಟಿಕೋನದ ಕೊರತೆ ಹಿನ್ನೆಲೆಯಲ್ಲಿ ಇದಾಗಿದೆ ಅನ್ನುವಂತ ವಿಚಾರಗಳು ಎಲ್ಲರೂ ಮಾತಾಡ್ತಾರೆ, ಕಾಮೆಂಟ್ಸ್ ಮಾಡ್ತಾರೆ, ಫೇಸ್ಬುಕ್ ಅಲ್ಲಿ ಅಭಿಪ್ರಾಯ ಹೇಳ್ತಾರೆ, ಎಲ್ಲವನ್ನೂ ಹೇಳ್ತಾರೆ. ನಾವು ಜಿ ಕನ್ನಡ ನ್ಯೂಸ್ ಒಂದು ವಿಶಿಷ್ಟವಾದ ನಾವೊಂದು ಸಾಹಸ ಅಂದ್ರೆ ಒಂದು ಹೊಸ ನೂತನ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಈಗ ಏನಂತಂದ್ರೆ ಟೀಕೆ ಮಾಡ್ತಾ ಇಲ್ಲ, ಬರೀ ಟೀಕೆ ಮಾಡೋದು ಬಿಡಿ. ನಿಜವಾದ ಸತ್ಯ ಏನು, ಟನಲ್ ಯಾಕೆ ಬೇಕು, ಟನಲ್ ಬಗ್ಗೆ ಒಬ್ಬೊಬ್ರು ಒಂದೊಂದು ಮಾತಾಡ್ತಿದ್ದಾರೆ, ಬರೀ ಆರೋಪಗಳೇ ಕೇಳ್ತಾ ಇದೆ. ಹಾಗಾದ್ರೆ ಟನಲ್ ಬೇಡವಾ? ಬೇಕಾದ್ರೆ ಅದು ಏನೇನ್ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಸ್ಪಷ್ಟವಾದ ಉತ್ತರವನ್ನ ತಜ್ಞರ ಮೂಲಕ ಕೊಡಿಸ್ಬೇಕು. ಈಗ ನೋಡ್ರಿ, ನೀವು ಸಿವಿಲ್ ಇಂಜಿನಿಯರಿಂಗೇ ಗೊತ್ತಿರಲ್ಲ, ಟೆಕ್ನಿಕಲ್ ರಿಯಾಲಿಟೀಸೇ ಗೊತ್ತಿರೋದಿಲ್ಲ, ಎಲ್ಲರೂ ಕಾಮೆಂಟ್ ಮಾಡೋದು ಬೇರೆ. ಟೆಕ್ನಿಕಲ್ ಆಗಿ ಅದೆಷ್ಟು ಸರಿ ಅನ್ನೋದನ್ನ ಹೇಳ್ಬೇಕು, ಜನಕ್ಕೆ ತೋರಿಸ್ಬೇಕು. ಒಂದು ದೇಶಕ್ಕೆ ಪ್ರಹ್ಲಾದ್ ಸರ್ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿರೋದು, ಅದು ಕೂಡ ಮೆಗಾ ಎಕ್ಸ್ಕ್ಲೂಸಿವ್. ಅವ್ರು ಸಿಗೋದೇ ಇಲ್ಲ, ಈಸ್ ವೆರಿ ಬಿಸಿ ಪರ್ಸನ್. ಸೊ ಅದ್ರ ನಡುವೆನೆ ಜನಸಾಮಾನ್ಯರಿಗೆ ತಿಳಿಸ್ಬೇಕು, ನಿಜವಾದ ಸತ್ಯ ಆಚೆ ಬರಬೇಕು ಅನ್ನೋ ಒಂದು ವಿಚಾರಕ್ಕೆ ಬಂದಿದ್ದಾರೆ. ಸೊ ಮೇಡಮ್ ಅವ್ರನ್ನೇ ಮಾತಾಡ್ಸೋಣ ಯಾವ ರೀತಿ ಇರ್ತದೆ ಏನು ಅಂತ. ಪ್ರಹ್ಲಾದ್ ಸರ್, ಹಾಗಾದ್ರೆ ನೀವು ಹೇಳಬೇಕು. ಈಗಾಗಲೇ ಪ್ರಸನ್ನ ಅವ್ರು ಹೇಳ್ತಾ ಇದ್ರು, ಬೆಂಗಳೂರಲ್ಲಿ ಜನ ಮನೆಗಳಲ್ಲಿ ಕಚೇರಿಯಲ್ಲಿ ಕಳೆಯೋಕ್ಕಿಂತ ರಸ್ತೆಯಲ್ಲಿ ಕಳೀತಾ ಇದ್ದಾರೆ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಸಮಸ್ಯೆ ಇದೆ ಅಂತ. ನಾನು ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ಟು ಹೆಬ್ಬಾಳ ಅಂತ ಹೇಳಿದ್ರೆ ನಾನು ಆಗಲೇ ಉಲ್ಲೇಖ ಮಾಡ್ತಿದ್ದೆ, ನೀವು ಗಮನಿಸಿದ್ರೆ ನಡ್ಕೊಂಡು ಬೇಕಾದ್ರೂ ಹೋಗ್ಬೋದು, ಬಟ್ ಇಟ್ ಈಸ್ ಇಂಪಾಸಿಬಲ್ ಬೈ ವೆಹಿಕಲ್ ಅಂತ ಹೇಳಿ. ಸೊ ಈ ಟನಲ್ ಪ್ರಾಜೆಕ್ಟ್ ನೀವು ಕೈಗೆತ್ಕೊಂಡಿದ್ದೀರಿ, ಇದರ ಹುಟ್ಟು, ಇದರ ಆರಂಭ ಹೆಂಗಾಯ್ತು? ಮೊದಲನೇದಾಗಿ ತಮ್ಮ ವತಿಯಿಂದ, ತಮ್ಮ NCTV ವಾಹಿನಿಯಿಂದ ಜನರಿಗೆ ಈ ಟನಲ್ ಬಗ್ಗೆ ತಿಳಿಸಿಕೊಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ZTVಗೆ ಮೊದಲನೇದಾಗಿ ಕೃತಜ್ಞತೆ ಹೇಳ್ತಾ ಅಭಿನಂದನೆಯೂ ಮಾಡ್ತೀನಿ. ಈ ಒಂದು ಯೋಜನೆ ಸಡನ್ನಾಗಿ ಆಗಿಲ್ಲ. ಏನಂತ ನಾವು ನೋಡಿದ್ದೀವಿ ಅಂದರೆ 1995ರಿಂದನೂ ನಾವು ಈ ಜನಸಂಖ್ಯೆನ ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. 1995ರಲ್ಲಿ ಜನಸಂಖ್ಯೆ ಕೇವಲ 47 ಲಕ್ಷ ಇತ್ತು. ಅದು ಕಾಲಕ್ರಮೇಣ 2005ರಲ್ಲಿ 56,000ಕ್ಕೆ ಹೋಯಿತು. ಮತ್ತು 2015ಕ್ಕೆ ಬಂದಾಗ 87,000 ಆಯಿತು. 2014ರಿಂದ 2025ಕ್ಕೆ ನಿಜವಾಗ್ಲೂ ಒಂದು ಜನಸಂಖ್ಯೆ ಸ್ಫೋಟ ಅನ್ಬೋದು. 87ರಿಂದ 143 ಲಕ್ಷ, ಅಂದರೆ 1,43,00,000 ಜನ ಇವತ್ತು ವಾಸಿಸ್ತಾ ಇದ್ದಾರೆ. ಇದು ಅಲ್ಲದೆ ಮತ್ತು ಒಳ ಬರ್ತಾ ಇರುವಂತಹ ಪ್ರವಾಸಿಗರು ಮತ್ತು ಹೊರ ಹೋಗ್ತಾ ಇರೋವಂಥದ್ದು ಅವೆಲ್ಲನೂ ಕನ್ಸಿಡರ್ ಮಾಡ್ತಾ ಇದ್ದರೆ, ಒಂದು ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಯಾರಾದರೂ ಒಂದು ಬೆಂಗಳೂರು ಬಗ್ಗೆ ಸಮಸ್ಯೆ ಹೇಳಿ ಅಂತಂದರೆ ಅವರು ಟ್ರಾಫಿಕ್ ಸಮಸ್ಯೆ ಬಗ್ಗೆನೇ ಮಾತಾಡ್ತಾರೆ ಹೆಚ್ಚು. ಮತ್ತು ಯಾಕೆ ಅಂತಂದರೆ ಇವತ್ತು
ಮೋರ್ ಟ್ರಾಫಿಕ್ ಲೆಸ್ ಕ್ವಾಲಿಟಿ ಲೈಫ್ ಅಂತ ಆಗಿಬಿಟ್ಟಿದೆ. ಆ ಒಂದು ಕ್ವಾಲಿಟಿ ಲೈಫ್ನ ನಾವು ವಾಪಸ್ ತರಬೇಕು ಅನ್ನೋ ನಿಟ್ಟಿನಲ್ಲಿ 2017ರಲ್ಲಿ ಒಂದು ಸ್ಟೀಲ್ ಬ್ರಿಡ್ಜ್ ಮಾಡಬೇಕು, ಅದೇ ಒಂದು ನಮ್ಮ ಹೆಬ್ಬಾಳದಿಂದ ಚಾಲುಕ್ಯ ಸರ್ಕಲಿಂದ ಅಂತ ಒಂದು ಪ್ರಯತ್ನ ನಡೆದಿತ್ತು. ಹಾಗೆಯೇ 2018ರಲ್ಲಿ ಒಂದು ಎಲಿವೇಟೆಡ್ ಕಾರಿಡಾರ್ಸು, ಒಂದು 100 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ಸ್ ಮಾಡಬೇಕು ಅನ್ನೋದು ಬಂತು, ಮುನ್ನೆಲೆಗೆ ಬಂತು. ಆದರೆ ಅದಕ್ಕೆ ಪ್ರಾಪರ್ ಡೇಟಾ ಮತ್ತು ಅದಕ್ಕೆ ಒಂದು ರೀತಿಯ ಒಂದು ಏನು ಅಧ್ಯಯನಗಳು ನಡಿಬೇಕು, ಅದ್ರದ್ದೆಲ್ಲೋ ಕೊರತೆ ಇತ್ತೋ ಏನೋ ಗೊತ್ತಿಲ್ಲ, ಅಂತೂ ಅದು ಮುನ್ನೆಲೆಗೆ ಬರಲಿಲ್ಲ. ಆದರೆ 2023ರಲ್ಲಿ ಏನು ನಮ್ಮ ಇವತ್ತು ಬೆಂಗಳೂರು ಅಭಿವೃದ್ಧಿಗೆ ನಮ್ಮ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾದ ಮೇಲೆ ಮತ್ತು ಬೆಂಗಳೂರು ನಗರದ ಉಸ್ತುವಾರಿ ತಗೊಂಡ್ಮೇಲೆ ಅವರು ಈ ಸಮಸ್ಯೆಗೆ ಒಂದು ಶಾಶ್ವತವಾದ ಪರಿಹಾರ ಆಗಬೇಕು. ಮತ್ತು ಯಾವುದೋ ಚೋಟ ಮೋಟ ಇಲ್ಲಿ ಕ್ವಿಕ್ ಫಿಕ್ಸ್ ಮೆಥಡ್ ಅಲ್ಲ, ಒಂದು ಶಾಶ್ವತವಾದ ಪರಿಹಾರ, ಒಂದು ಲಾಂಗ್ ಟರ್ಮ್ ಮೆಗಾ ಪ್ರಾಜೆಕ್ಟ್ಸ್ ತೊಗೊಂಡು ಈ ಒಂದು ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಟ್ರಾಫಿಕ್ ದಟ್ಟಣೆ ಆಗುತ್ತೆ ಅಂತ ನಮ್ಮನ್ನು ಮತ್ತು ಈ ಬೆಂಗಳೂರು ನಗರ ಸಂಚಾರ ಪೊಲೀಸ್ ಅವ್ರನ್ನ ಜೊತೆ ಕೂಡಿಸಿ ಆ ಒಂದೇ ರೀತಿಯಲ್ಲಿ ಇಬ್ಬರೂ ಸೇರಿ, ಅಂದರೆ ನೀವು ಟ್ರಾಫಿಕ್ ಸಮಸ್ಯೆ ಹೇಳಿ ನೀವು ಅದಕ್ಕೆ ಪರಿಹಾರ ಹುಡುಕಿ ಅಂತ ಹೇಳಿ, ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ ಕೊಡಿ ಅಂತ ಹೇಳಿ ಆವಾಗ ಒಂದು ಶುರು ಮಾಡಿದ್ವಿ. 2023ರಲ್ಲಿ ನಾವು ಪ್ರಥಮವಾಗಿ ಒಂದು ಅಧ್ಯಯನ ರೂಪದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಮೊದಲನೇದಾಗಿ ಈ ಒಂದು ಫೀಸಿಬಿಲಿಟಿ ಸ್ಟಡೀಸ್ ಮಾಡಬೇಕು. ಈ ಒಂದು ಸಾಧಾರಣವಾಗಿ ಏನು ವೆಹಿಕಲ್ಸು ಎಲ್ಲೆಲ್ಲಿ ಯಾವ ಪಾರ್ಟಿಂದ ಬರ್ತಾ ಇದೆ, ಯಾವ ರೀತಿಯ ಯಾವ ಜಂಕ್ಷನ್ಸ್ ಅಂತ. ಅವಾಗ ನಿಮಗೆ ಏನು 4 ಧಾಮ್ ಯಾತ್ರಾ ಅಂತ ಒಂದು ಆಡ್ಕೋತಾರೆ ಬೆಂಗಳೂರು ನಗರದನ. ಒಂದು ಗುರುಗಂಟೆಪಾಳ್ಯ ಜಂಕ್ಷನ್ನು, 2ನೇದು ಹೆಬ್ಬಾಳ, 3ನೇದು ಟಿನ್ ಫ್ಯಾಕ್ಟ್ರಿ KR ಪುರಮ್, 4ನೇದು ಸಿಲ್ಕ್ ಬೋರ್ಡು ಅಂತ. ಅದನ್ನ ಮಾಡಿಬಿಟ್ರೆ ಸಾಕು, ನಾವು 4 ಧಾಮ್ ಯಾತ್ರಾ ಮಾಡಿದ್ವಿ. ಅದೆಲ್ಲ ನಾವು ನೋಡ್ತಾ ಇದ್ದಂಗೆನೆ ಬರೀ ಅದಕ್ಕೆ ಬರೀ ನಗೋದಂತಲ್ಲ, ಬಟ್ ಜನರಿಗೆ ನಿಜವಾಗ್ಲೂ ಪರಿಹಾರ ಹುಡುಕಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವು ಮೊದಲನೇದಾಗಿ ನಾವು ಈ DPR ಮಾಡ್ತೀವಿ, ಅದು ಇದು ಮಾಡಲಿಲ್ಲ. ಒಂದು ಅಲ್ಟಿನಾಕ್ ಅನ್ನೋ ಒಂದು ಸಂಸ್ಥೆನ ನಾವು ಚಾಯ್ಸ್ ಮಾಡಿ ಅವ್ರಿಗೆ ಬರೀ ಫೀಸಿಬಿಲಿಟಿ ಸ್ಟಡೀಸ್ ಮಾಡಿ ಏನು ಮಾಡಬೇಕು ಅಧ್ಯಯನ ಮಾಡಿಕೊಡಿ ಏನು ಇದೆ ಅಂತ ಹೇಳಿದ್ರು. ಆವಾಗ ಅವರು ಡೆಲ್ಲಿ ಕಂಪನಿಯವರು ಬಂದು ಬೆಂಗಳೂರು ನಗರದ ಪೂರ್ಣವಾದ ಒಂದು ರಸ್ತೆಗಳನ್ನೆಲ್ಲ ಸಂಚಾರ ಮಾಡಿ ಟ್ರಾಫಿಕ್ ಎಲ್ಲಿ ಜಾಸ್ತಿ ಇದೆ, ಎಲ್ಲಿ ಕಡಿಮೆ ಮಾಡ್ಬೋದು, ಯಾವ್ಯಾವ ಜಂಕ್ಷನ್ನ ಕಡಿಮೆ ಮಾಡಬೇಕು, ಏನು ಪರಿಹಾರ ರೂಪವಾಗಿ ಏನು ನೀಡ್ಬೋದು ಅಂತ ಎಲ್ಲ ಅವರು ಒಂದು ಅಧ್ಯಯನ ಮಾಡಿದಾಗ ಈ ಹೈ ಡೆನ್ಸಿಟಿ ಕಾರಿಡಾರ್ಸು 190 ಕಿಲೋಮೀಟರ್ ಏನು ನಾವು ಬೆಂಗಳೂರು ನಗರದಲ್ಲಿ 2003-4ರಲ್ಲೇ ನಾವು ಏನು ಅದನ್ನು ಐಡೆಂಟಿಫೈ ಮಾಡಿದ್ವಿ, ಅದ್ರ ಮೇಲೆಲ್ಲ ಅಧ್ಯಯನ ಮಾಡಿದಾಗ ಅವರು ಮೊದಲನೇದಾಗಿ ಏನು ಹೇಳಿದ್ದು ಅಂದರೆ ರಾಷ್ಟ್ರೀಯ ಹೆದ್ದಾರಿಗಳು ಫಸ್ಟ್ ಇವಾಗ ನ್ಯಾಷನಲ್ ಹೈವೇ ನಂಬರ್ 7 ಅಂತಂದರೆ ಅದು ನಮ್ಮ ಹೊಸೂರಿಂದ ಬಳ್ಳಾರಿ ರೋಡ್ ಜಾಯ್ನ್ ಆಗೋದು. ಅದು ಫಸ್ಟು GPO ತನಕ ಬಂದು ಅಲ್ಲಿಂದ ಜಾಯ್ನ್ ಆಗ್ತಾ ಇತ್ತು, ಅಲ್ಲಿಂದ ಹೋಗ್ತಾ ಇತ್ತು. ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನ ನಾವು ಅದನ್ನು ಸಿಟಿ ಒಳಗೆ ಡಿನೋಟಿಫೈ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನ್ಯಾಷನಲ್ ಹೈವೇ ನಂಬರ್ 4 ಅದು ಅಷ್ಟೇ GPO ಬಂದು ಓಲ್ಡ್ ಮಡ್ರಾಸ್ ರೋಡಿಂದ ಪ್ರಾರಂಭ ಆಗಿ ನಮ್ಮ GPO ಬಂದು ಮತ್ತೆ ಅದು ತುಮಕೂರು ರೋಡ್ ಕಡೆ ಹೋಗೋದು ಅಥವಾ ಮೈಸೂರು ರೋಡ್ ಕಡೆ ಹೋಗುವಂಥದ್ದು. ಸೊ ನೋಡಲ್ ಪಾಯಿಂಟ್ GPO ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ಅವರು ಅದನ್ನು ಸ್ಟಡಿ ಮಾಡಿ ನೋಡಿ ಟ್ರಾಫಿಕ್ ಆಗ್ತಾ ಇರೋದು ಇವತ್ತು ನಾರ್ತ್ ಸೌತ್ ಮತ್ತು ಈಸ್ಟ್ ವೆಸ್ಟು ಕಂಜೆಷನ್ ಆಗೋಗ್ಬಿಟ್ಟಿದೆ. ಆ ಕಡೆ ಜನ ಈ ಕಡೆಗೆ ಹೋಗೋಕ್ಕೆ, ಈ ಕಡೆಯಿಂದ ಹೋಗೋಕ್ಕೆ ಒಂದು ಹೆದ್ದಾರಿ ಅಥವಾ ದೊಡ್ಡ ರಸ್ತೆನೇ ಇಲ್ಲ, ಜಂಕ್ಷನ್ಸು ಬರ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಸ್ಟಡೀಸ್ ಮಾಡಿ ಮತ್ತು ಅಲ್ಲಿ ರಸ್ತೆ ಅಗಲೀಕರಣ ಮಾಡಬೇಕಾ, ಮತ್ತು ಎಲಿವೇಟೆಡ್ ಕಾರಿಡಾರ್ಸ್ ಮಾಡಬೇಕಾ, ಮೇಲ್ಸೇತುವೆಗಳು ಮಾಡಬೇಕಾ, ಅಥವಾ ಸುರಂಗ ಮಾರ್ಗ ಲಾಸ್ಟ್ ಆಲ್ಟರ್ನೇಟಿವ್ ಅಂದರೆ ಸುರಂಗ ಮಾರ್ಗ ಮಾಡಬೇಕಾ ಅಂತ ಎಲ್ಲ ಇದ್ರ ಮೇಲೆಲ್ಲ ಡಿಫ್ರೆಂಟ್ ಅಧ್ಯಯನ ಮಾಡಿದ್ಮೇಲೆ ಇವತ್ತು ಏನು ಈಸ್ಟ್ ವೆಸ್ಟು ನಾರ್ತ್ ಸೌತ್ ಇದೆ. ಫಸ್ಟು ನಾರ್ತ್ ಸೌತ್ ಅಂದರೆ ಏರ್ಪೋರ್ಟು ನಾರ್ತ್ ಕಡೆ ಇದೆ, ದೇವನಹಳ್ಳಿ ಕಡೆ ಹೋಗೋದು, ಅಲ್ಲಿ ತುಂಬ ಟ್ರಾಫಿಕ್ ಇದೆ. ಅದರಿಂದಾಗಿ ಈಗಾಗಲೇ ನ್ಯಾಷನಲ್ ಹೈವೇ ಅವರು ಹೆಬ್ಬಾಳದಿಂದ ಎಲಿವೇಟೆಡ್ ರೋಡ್ ಇದೆ. ಅದೇ ರೀತಿಯಲ್ಲಿ ಸೌತ್ ಕಡೆ ತೊಗೊಂಡ್ರೆ ಹೊಸೂರು ರೋಡಿಂದ ನ್ಯಾಷನಲ್ ಹೈವೇ ಎಲಿವೇಟೆಡ್ ರೋಡ್ ಮಾಡಿಬಿಟ್ಟಿದ್ದಾರೆ. ನಾವು ಸಿಟಿ ಮಧ್ಯದಲ್ಲೇ ಆ ಕಂಜೆಷನ್ ಪಾಯಿಂಟ್ ಇರೋದು. ಹಾಗಾಗಿ ನಾವು ಅದನ್ನು ಇದೇ ಹೊಸದಾಗಿ ಟನಲ್ ಮಾಡ್ತಾ ಇದ್ದೀವಿ ಅಥವಾ ಹೊಸದಾಗಿ ಒಂದು ಟ್ರಾಫಿಕ್ ಸೊಲ್ಯೂಷನ್ ಕೊಡ್ತಾ ಇದ್ದೀವಿ ಅಂತ ಏನಿಲ್ಲ. ಈ ಎರಡರ ಜೋಡಣೆ ಆದರೆ ನಾರ್ತ್ ಮತ್ತು ಸೌತ್ ಕನೆಕ್ಟ್ ಆಗುತ್ತೆ ಬೆಂಗಳೂರು ಸಿಟಿಗೆ ಅಂತ ಹೇಳಿ ಅದು ಮೊದಲನೇದಾಗಿ ಕೊಟ್ಟು ಈ ನಾರ್ತ್ ಸೌತು ಮತ್ತು ಈಸ್ಟ್ ವೆಸ್ಟ್ ಅಂದರೆ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡು, ಅದೇ ರೀತಿಯಲ್ಲಿ KR ಪುರಂ ಇಂದ ನಾಯಂಡಹಳ್ಳಿ ಮೈಸೂರು ರೋಡು,
ಅಲ್ಲಿಗೆ ಈಸ್ಟ್ ವೆಸ್ಟ್ ನಾರ್ತ್ ಸೌತು ಇದು ಕನೆಕ್ಟಿವಿಟಿಗೆ ಸುರಂಗ ಮಾರ್ಗ ಆಗಬೇಕು. ಆಮೇಲಿಂದ ಮತ್ತೆ ಇವಾಗ ರಸ್ತೆ ಏನಾಗಿದೆ, ನಮ್ಮ ಬೆಂಗಳೂರು ನಗರ ಬೇರೆ ಥರ ರಿಬ್ಬನ್ ಡೆವಲಪ್ಮೆಂಟ್ ಆಗಿಲ್ಲ, ಕಾನ್ಸೆಂಟ್ರಿಕ್ ಡೆವಲಪ್ಮೆಂಟ್. ಅಂದರೆ ಮೊದಲು ನಮ್ಮ ಚಿಕ್ಕಪೇಟೆಯಿಂದ ಪ್ರಾರಂಭ ಆಗಿ ನಮ್ಮ ಕೆಂಪೇಗೌಡರು ಏನು ನಗರ ನಿರ್ಮಾಣ ಮಾಡಿದ್ರು, ಅವಾಗ ಗೋಗಳನ್ನ 4 ಡೈರೆಕ್ಷನಲ್ಲಿ ರನ್ ಮಾಡಿದಾಗ ಆ ಒಂದು ನಮ್ಮ ಚಿಕ್ಕಪೇಟೆ ಹೇಳ್ತಾರೆ, ಚಿಕ್ಕಪೇಟೆ ಸರ್ಕಲ್ ಇವಾಗೂ ಹೇಳ್ತಾರೆ, ಆ ಚಿಕ್ಕಪೇಟೆ ಸರ್ಕಲಿಂದ ಆಗಿ ಕಾನ್ಸೆಂಟ್ರಿಕ್ ಆಗಿ ಬೆಳೆದಿರೋವಂಥದ್ದು. ಹಾಗಾಗಿ ಅದು ಕಾನ್ಸೆಂಟ್ರಿಕ್ ಆಗಿರೋದ್ರಿಂದ ರೇಡಿಯಲ್ ಆಗಿ ನಾವು ತಿರ್ಗಾ ಜನರಿಗೆ ಸಂಪರ್ಕ ಮಾಡಬೇಕು. ಅದರಿಂದ 110ರಿಂದ 120 ಕಿಲೋಮೀಟರ್ ಮೇಲ್ಸೇತುವೆಗಳು ಮಾಡಬೇಕು. ಅಂದರೆ ಒಂದಕ್ಕೊಂದು ಕನೆಕ್ಟಿವಿಟಿ ಆಗಬೇಕು. ಅಂದರೆ ಸುರಂಗ ಮಾರ್ಗಗಳು ಎಲ್ಲೆಲ್ಲಿ ನಿರ್ಮಾಣ ಆಗ್ತದೆ ಅವಕ್ಕೆ ಕನೆಕ್ಟಿವಿಟಿನೂ ಆಗಬೇಕು, ಅಲ್ಲಿ ಮೇಲ್ಸೇತುವೆಗಳು ನಿರ್ಮಾಣ ಮಾಡಬೇಕು ಅಂತ ಅದೊಂದು ಹೇಳಿದ್ದಾರೆ. ಅದ್ರ ಜೊತೆಗೆ ಹೊಸದಾಗಿ ಇನ್ನೊಂದೇನು ಅಂತಂದರೆ, ಇವತ್ತು ವಾಹನಗಳು ಜಾಸ್ತಿ ಆಗ್ತಾ ಇದೆ, ಆದರೆ ರಸ್ತೆ ಎರಡೇ ಕಾಂಪೊನೆಂಟು, ರಸ್ತೆ ಮತ್ತು ರಸ್ತೆ ಉಪಯೋಗ ಮಾಡುವಂಥ ಬಳಕೆದಾರ ಎರಡೇ ಕಾಂಪೊನೆಂಟ್ ಇರೋದು. ಅದೇ ರಸ್ತೆ ಅಷ್ಟೇ ಇದೆ, ಮತ್ತು ರಸ್ತೆ ಬಳಕೆದಾರನ ಅಂಶ ಮಾತ್ರ ಎಕ್ಸ್ಪೋನೆನ್ಷಿಯಲ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ರಸ್ತೆಗಳ ಒಂದು ಅಗಲನ ಅಂದರೆ ರೋಡ್ ನೆಟ್ವರ್ಕ್ನು ವಿಸ್ತೀರ್ಣನ ಜಾಸ್ತಿ ಮಾಡಬೇಕಾಗುತ್ತೆ ಅಂತ ಒಂದು ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ರಾಜಕಾಲುವೆಗಳ ಪಕ್ಕದಲ್ಲಿ ಏನು ಇವತ್ತು ಬಫರ್ ಝೋನ್ ಅಂತ ನಾವು ಇಟ್ಟಿದ್ದೀವಿ, ಅಲ್ಲೂ ನಮ್ಮ ನೈಬರ್ಹುಡ್ ರೋಡ್ಸ್ ಅಂತ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಅದ್ರ ಜೊತೆಗೆ ಇವತ್ತು ಏನಾಗಿದೆ, ಮೆಟ್ರೋ ಅವರು ನಮ್ಮ ಒಂದು ಇಲ್ಲಿವರೆಗೂ 74.3 ಕಿಲೋಮೀಟ್ರ್ ಮೆಟ್ರೋ ಮಾಡಿದರು. ಅದು ಇವಾಗ ಇನ್ನೂ 21 ಕಿಲೋಮೀಟ್ರ್ ಆ್ಯಡ್ ಮಾಡಿದರೆ ಇವಾಗ 96 ಆಗಿದೆ. ಈ 96 ಕಿಲೋಮೀಟ್ರಲ್ಲಿ ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ವರೆಗೂ ಮಾತ್ರ ಡಬಲ್ ಡೆಕ್ಕರ್ ಮಾಡಿದೆ. 3.4 ಕಿಲೋಮೀಟರ್ಸು ಡಬಲ್ ಡೆಕ್ಕರ್ ಆಗಿದೆ. ಬೇರೆ ಎಲ್ಲೆಲ್ಲಿ ನಮ್ಮ ಮೆಟ್ರೋ ಬಂದಿದೆ ಇವಾಗ ಅಲ್ಲಿ ನಾವು ಮೇಲ್ಸೇತುವೆಗಳಾಗಲಿ ಅಥವಾ ವಾಹನಕ್ಕಾಗಲಿ ಬೇರೆ ಆಲ್ಟರ್ನೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾಯಿದೆ. ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ನಾಗ್ಪುರ ಅಂತ ಒಂದು 46 ಲಕ್ಷ ಇರೋ ಪಾಪ್ಯುಲೇಷನ್, ನಾನು ನಾಗ್ಪುರಕ್ಕೂ ವಿಸಿಟ್ ಮಾಡಿದ್ದೆ ಹೋದ ತಿಂಗಳು. ಅಲ್ಲಿ 46 ಲಕ್ಷ ಇರೋ ಪಾಪ್ಯುಲೇಷನ್ ಇರೋ ಒಂದು ನಗರದಲ್ಲಿ 46 ಕಿಲೋಮೀಟ್ರ್ ಎಲಿವೇಟೆಡ್ ಕಾರಿಡಾರ್ ಇದೆ. ಮತ್ತು ಈಗಾಗಲೇ ಅವರು ಎಲ್ಲಿ ನಮ್ಮ ಮೆಟ್ರೋ ಬಂದಿದೆ ಅಲ್ಲಾಗಲೇ ಡಬಲ್ ಡೆಕ್ಕರ್ ಮಾಡ್ತಾ ಇದ್ದಾರೆ. ಅಂತಹ ಸಣ್ಣವು 46 ಲಕ್ಷ ಇರುವಂತಹ ನಗರದಲ್ಲೇ ಅವರು ಡಬಲ್ ಡೆಕ್ಕರ್ ಮಾಡ್ತಾರೆ. ಅಂದರೆ ಮೇಲೆ ಮೆಟ್ರೋ, ಮೊದಲನೇ ಹಂತದಲ್ಲಿ ರಸ್ತೆ, ಅದ್ರ ಕೆಳಗಡೆ ಮತ್ತೆ ರಸ್ತೆ ಇದೆ. ಸೊ ಅವ್ರು ಮಾಡಿ ಈಗಾಗಲೇ ನಗರನ ಬೆಳೆಸ್ತಾ ಇದ್ದಾರೆ. ಇದು ನಾವು 1,43,00,000 ಅಂದರೆ ಅದ್ರ 3 ಪಟ್ಟಿರುವಂಥವ್ರು ನಾವು 3.6 ಕಿಲೋಮೀಟರ್ ಮಾತ್ರ ನಾವು ಡಬಲ್ ಡೆಕ್ಕರ್ ಮಾಡಿದ್ವಿ. ಅದಕ್ಕೆ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅದನ್ನು ಎಲ್ಲೆಲ್ಲಿ ಇನ್ನು ಮುಂದಕ್ಕೆ ಮೆಟ್ರೋ ಕಾರಿಡಾರ್ ಇದೆ ಅಲ್ಲೆಲ್ಲ ಡಬಲ್ ಡೆಕ್ಕರ್ ಮಾಡಬೇಕು, ವಾಹನ ಮತ್ತು ಮೆಟ್ರೋ ಎರಡೂ ಸಂಯುಕ್ತವಾಗಿ ಮಾಡಬೇಕು, ಇಂಟಿಗ್ರೇಟೆಡ್ ಮೆಟ್ರೋ ಆ್ಯಂಡ್ ರೋಡ್ ಫ್ಲೈಓವರ್ ಪ್ರಾಜೆಕ್ಟ್ಸ್ ಆಗಬೇಕು ಅನ್ನೋದು ಒಂದು ಉದ್ದೇಶದಿಂದ ಅದನ್ನು ಒಂದು ಸೇರಿಸ್ಕೊಂಡಿದ್ದೀವಿ. ಸೊ ಅಲ್ಟಿಮೇಟ್ ಆಗಿ ಕೊನೆಗೆ ಇವತ್ತು ಏನಂತಂದರೆ ಸುಗಮ ಸಂಚಾರಕ್ಕೆ ಇವತ್ತು ತಮಗೆಲ್ಲ ಗೊತ್ತಿರೋಂಗೆ ಬೆಂಗಳೂರು ನಗರದಲ್ಲಿ ರಸ್ತೆ ಅಡಿಯಲ್ಲೇ ನಮ್ಮ ಯುಟಿಲಿಟೀಸು ಎಲ್ಲನೂ ಇದೆ. ಆ ಯುಟಿಲಿಟೀಸ್ ಇದ್ದಾಗ ಅಲ್ಲೊಂದು ಇಲ್ಲೊಂದು ಪಂಚರ್ ಆಗಿ ಮೇಲೆ ಬರ್ತಾ ಇರ್ತದೆ, ಮಳೆಗಾಲದಲ್ಲಿ ನೀರು ಸಿಂಕ್ ಆಗಿ ಅಲ್ಲಿ ಸಿಂಕೇಜ್ ಆಗ್ತದೆ, ಅಲ್ಲಿಗೆ ನಮ್ಮ ಒಂದು ಸುಗಮ ಸಂಚಾರಕ್ಕೂ ತೊಂದರೆ ಆಗ್ತಾಯಿದೆ. ಅಲ್ಲಿ ಇವಾಗ ಒಂದು ವೈಟ್ ಟಾಪಿಂಗ್ ಪ್ರಾಜೆಕ್ಟ್ಸು ಅಂದರೆ ದೀರ್ಘ ಬಾಳಿಕೆಯ ಕಡಿಮೆ ನಿರ್ವಹಣೆಯ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕು, ಒಂದೇ ಸಾರಿ ಶಾಶ್ವತವಾಗಿರಬೇಕು ಅಂತ ಇವೆಲ್ಲ ಒಂದು ನಮಗೆ ಅಧ್ಯಯನದಿಂದ ತಿಳಿದು ಬಂದಿರೋಂಥ ವಿಚಾರ. ಸೊ ಇದು ಒಂದು ಸೈಡೆಡ್ ಆಗಿ ಒಂದು ಫಿಕ್ಸ್ ಆಗಿ ನಾವು ಮಾಡ್ತಾ ಇದ್ದೀವಿ. ಇದು 2023 ಜುಲೈ ತಿಂಗಳಿಂದ ಪ್ರಾರಂಭಗೊಂಡು 2024ವರೆಗೂ ಅಧ್ಯಯನಗಳು ಮಾಡಿ ನಮಗೆ ಅವರು ಅಲ್ಟಿನಾಕನ್ ಅವರು ಫೀಸಿಬಿಲಿಟಿ ಸ್ಟಡೀಸ್ ಫಾರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇನ್ ಬ್ಯಾಂಗ್ಳೂರ್ ಸಿಟಿ ಅಂತ ಹೇಳಿ ನಮಗೆ ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ ಇವಾಗ ನಮಗೆ ಬೈಬಲ್ ಆಗಿ ನಾವು ಉಪಯೋಗಿಸ್ತಾ ಇದ್ದೀವಿ. ಅದು ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋದಕ್ಕೆ ಮುಖ್ಯವಾದ ಒಂದು ಕಾರಣ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಬಸ್ಸು ಮೆಟ್ರೋ ಅನ್ನೋದು ನಾವು ಹೇಳ್ತಾ ಇರ್ತೀವಿ, ರೈಡರ್ಶಿಪ್ಪು ಮತ್ತು ಎಷ್ಟು ಅಂತ. ನಮ್ಮ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ 1,00,000 ಟ್ರಿಪ್ಸ್ ಆಗ್ತದೆ. ಅಂದರೆ ಒಬ್ಬ ಮನುಷ್ಯ 2 ಟ್ರಿಪ್ ಆಗುತ್ತೆ, ಒಂದು ಅವನು 1+1 ಮಾಡ್ತಾನೆ, ಹೋಗೋದೊಂದು ಬರೋದೊಂದು ಅಂತ. ಹಾಗೆ 50 ಲಕ್ಷ ಜನ ಟ್ರಿಪ್ ಮಾಡ್ತಾರೆ, ಅದು 1,00,000 ಟ್ರಿಪ್ ಇದೆ. ಇವತ್ತು ಒಂದು ಅಧ್ಯಯನದ ಪ್ರಕಾರ ನಮ್ಮ BMTC ಅವರು 42 ಲಕ್ಷ ಮಾಡ್ತಿದ್ದಾರೆ. ನಮ್ಮ ಇವರು ಮೆಟ್ರೋ ಈಗ ಒಂದು 20 ಲಕ್ಷ ಆಗಿದೆ. ಅಲ್ಲಿಗೆ ನಮ್ಮದು ಟ್ರಿಪ್ಸ್ ಲೆಕ್ಕ ತೊಗೊಂಡ್ರೆ ಇಟ್ ಈಸ್ ಓನ್ಲಿ 60% ಆಯಿತು.
ಇನ್ನು 40% ಯಾವತ್ತಿಗಿದ್ರೂ ಆ ಒಂದು ಗ್ಯಾಪ್ ಇದ್ದೇ ಇರುತ್ತೆ. ಆ ಗ್ಯಾಪ್ ಏನು ಸ್ವಂತ ಗಾಡಿಗಳಲ್ಲಿ ಓಡಾಡ್ತಾರೆ ಅವರಿಂದನೂ ತುಂಬ್ತಾರೆ ಅಂತ ಅದು ಒಂದು ಅಧ್ಯಯನದಿಂದ ರಿಪೋರ್ಟ್ ಬಂದಿದೆ. ಈ ಎಲ್ಲನ ಸೇರಿ ನಾವು ಈ ಒಂದು ಮೆಗಾ ಪ್ರಾಜೆಕ್ಟ್ಸ್ನ ಮುಂದುವರಿಸಿ ಮುಂದಿನ 5 ವರ್ಷಗಳಲ್ಲಿ ಟಾರ್ಗೆಟೆಡ್ 5 ಇಯರ್ ಪ್ಲ್ಯಾನ್ ಅಂತಲೇ ಇಟ್ಕೊಂಡು ನಾವು ಇವೆಲ್ಲ ಯೋಜನೆಗಳನ್ನ ಜಾರಿ ತರೋದಕ್ಕೆ ನಾವೆಲ್ಲ ರೈಟ್ ಸರ್, ಇನ್ ಡೀಟೇಲಾಗಿ ನಿಮ್ಮ ಜೊತೆ ಮಾತಾಡ್ತೀನಿ. ಪ್ರಸನ್ನ ಅವರೇ, ಈಗ ಜನಸಾಮಾನ್ಯರಿಗೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ಬೆಂಗಳೂರು ಚೆನ್ನಾಗಿತ್ತು, ಟ್ರಾಫಿಕ್ ಕಂಟ್ರೋಲಲ್ಲಿತ್ತು, ಆವಾಗ ವಾಹನಗಳ ಸಂಖ್ಯೆನೂ ಕಡಿಮೆ ಇತ್ತು, ಚೆನ್ನಾಗಿತ್ತು ಅಂತ. ಲೇಟ್ರ್ ಆನ್ ಒಳ್ಳೊಳ್ಳೆ ರಸ್ತೆಗಳನ್ನು ಮಾಡಿದ್ರು, ವೆಹಿಕಲ್ ಜಾಸ್ತಿ ಆಯಿತು, ಜನಸಾಮಾನ್ಯರು ಜಾಸ್ತಿ ಆಯಿತು. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ರಸ್ತೆಗಳ ಅಗಲೀಕರಣ ಆಯಿತು, ಆದರೂ ವೆಹಿಕಲ್ ಜಾಸ್ತಿ ಆಯಿತು, ಜನ ಜಾಸ್ತಿ ಆಯಿತು. ಮೆಟ್ರೋ ಅಂತ ಏನೋ ಪ್ರಾಜೆಕ್ಟ್ ತಂದರು, ಮೆಟ್ರೋದಲ್ಲೂ ಜನ ಇದ್ದಾರೆ, ರಸ್ತೆಯಲ್ಲೂ ಜನ ಇದ್ದಾರೆ. ಇವಾಗ ಏನೋ ಟನಲ್ ಅಂತ ತರ್ತಾರಂತೆ, ಅಲ್ಲೂ ಜನ ಜಾಸ್ತಿ ಆದರೆ ಇಟ್ ಈಸ್ ಓವರ್ಲೋಡೆಡ್. ಈ ಟನಲ್ ಬಂದ್ರೂ ಈ ಟ್ರಾಫಿಕ್ ಅನ್ನೇನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನೋ ಟೀಕೆ ಇದೆ. ಇದಕ್ಕೇನಂತೀರಿ? ಜನಸಾಮಾನ್ಯರ ಒಪಿನಿಯನ್ ಹೆಂಗಿದೆ? ಮೇಡಮ್, ಏನಂದರೆ ಯಾವುದೇ ಹೊಸ ಯೋಜನೆಗಳು ತಂದಾಗ ಜನಸಾಮಾನ್ಯರಿಗೆ ಮಾಹಿತಿಯ ಕೊರತೆ ಇರ್ತದೆ. ಮತ್ತು ಯಾವುದೇ ಯೋಜನೆಗಳು 100 ವರ್ಷಗಳನ್ನು ಪ್ಲ್ಯಾನ್ ಮಾಡಿ ಯೋಜನೆಗಳನ್ನ ತಯಾರು ಮಾಡ್ತಾರೆ. ಸಪೋಸ್ ನಾನು ಒಂದು ಉದಾಹರಣೆ ಹೇಳ್ತೀನಿ. ನಾವು ಮೆಟ್ರೋ ಶುರು ಮಾಡಿದಾಗ ಬೆಂಗಳೂರು ಮೆಟ್ರೋ ಯಾಕೆ ಬೇಕು ಅಂತ ತುಂಬ ಜನ ಪ್ರಶ್ನೆ ಮಾಡಿದ್ರು. ಲ್ಯಾಂಡ್ ಎಕ್ವಿಷನ್ ಪ್ರಾಬ್ಲಮ್ ಆಯಿತು, ಗಲಾಟೆ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ಬೇಡವೇ ಬೇಡ ಅಂತಂದ್ರು, ಮರ ಕಟ್ ಮಾಡೋದು ಬೇಡ ಅಂತಂದ್ರು, ಪಾರ್ಕ್ ಹೋಗುತ್ತೆ ಅಂತಂದ್ರು. ಬಟ್ ಅದೇ ಜನ ಇವತ್ತು ಮೆಟ್ರೋ ಇಲ್ಲ ಅಂತಂದರೆ ಅವ್ರ ಜೀವನ ಇಲ್ಲ ಲೆವೆಲಿಗೆ ಬಂದ್ಬಿಟ್ಟಿದೆ. ನೀವು ಒಂದಿನ ಮೆಟ್ರೋ ನಿಲ್ಲಿಸಿ ನೋಡಿ ಎಷ್ಟು ಪ್ರಾಬ್ಲಮ್ ಆಗ್ತದೆ ಅಂತ. ಜನಸಾಮಾನ್ಯರಿಗೆ ಟೆಕ್ನಿಕಲ್ ನಾಲೆಡ್ಜ್ ಇಲ್ಲ. ಆಮೇಲೆ ಬೆಳೀತಿರುವಂತಹ ಜನಸಂಖ್ಯೆಯನ್ನು, ಅಂದರೆ ಭವಿಷ್ಯವನ್ನು ಆಧಾರವಾಗಿ ಇಟ್ಟುಕೊಂಡು ಯೋಜನೆಗಳನ್ನ ರೂಪಿಸ್ತಾರೆ. ಈಗ ನಾವು ನೋಡಿ ಮೆಟ್ರೋ ಒಳಗಡೆ ಹೋದಾಗೆ ಉದಾಹರಣೆ ನಾನು ಹೇಳ್ತಾ ಇರೋದು, ಮೆಟ್ರೋ ಸ್ಟೇಷನ್ ಒಳಗಡೆ ಹೋಗ್ತೀವಿ, ನಿಮಗೆ ಸ್ಟೇಷನ್ ಎಷ್ಟು ದೊಡ್ಡದಾಗಿ ಕಾಣುತ್ತೆ. ಯಾಕಷ್ಟು ದೊಡ್ಡ ಮಾಡಿದ್ದಾರೆ? ಇವತ್ತಿನ ಜನಸಂಖ್ಯೆಗೆಲ್ಲ ಮಾಡಿರೋದು. ಜನಸಂಖ್ಯೆ ಆಡಪ್ ಆಗ್ತಾನೆ ಇರುತ್ತೆ, ನಿತ್ಯ ಆಡಪ್ ಆಗುತ್ತೆ. ಪ್ರತಿ ದಿನಾನು 10,000 ಹೊಸ ವೆಹಿಕಲ್ಸ್ ಆಡಪ್ ಆಗುತ್ತೆ ಬೆಂಗಳೂರು ರೋಡ್ಸ್ಗೆ. ಜನ ಆಡ್ ಆಗೋದ್ರ ಬಗ್ಗೆ ಒಂದಷ್ಟು ಟೀಕೆಗಳಿದಾವೆ, ಅದನ್ನ ನಾನು ಮಾತಾಡ್ತಾ ನೋಡೋದಾದ್ರೆ, ಬೆಂಗಳೂರು ಅನ್ನೋದು ಅಫ್ಕೋರ್ಸ್ ರಾಜಧಾನಿ, ಇದು ಬದುಕು ಕೊಟ್ಟಿದೆ, ಉದ್ಯೋಗ ಕಟ್ಟಿದೆ. ಈ ಬಂದಂಥ ಸರ್ಕಾರಗಳು ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಯೋಜನೆಗಳನ್ನು ತರ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳೋದ್ರ ನಡುವೆ ಅಭಿವೃದ್ಧಿ ದೃಷ್ಟಿಯಲ್ಲಿ ಬರೀ ಬೆಂಗಳೂರನ್ನ ಅಭಿವೃದ್ಧಿ ಮಾಡೋದಲ್ಲ, ಇಲ್ಲಿರುವಂಥ IT ಇಂಡಸ್ಟ್ರಿಗಳನ್ನು ಅಥವಾ ಯಾವುದೋ ಒಂದು ಕಾರ್ಖಾನೆಗಳನ್ನು ಮಗದೊಂದು ಯಾವುದೇ ವಿಚಾರ ನೀವು ಸ್ಪ್ರೆಡ್ ಮಾಡಿದ್ದೆ ಆಗಲಿ, ತುಮಕೂರಿಗೆ ಹೋಗಲಿ, ಮೈಸೂರಿಗೆ ಹೋಗಲಿ, ಹುಬ್ಳಿಗೆ ಹೋಗಿ, ಧಾರವಾಡಕ್ಕೆ ಹೋಗಲಿ, ಇದು ಸ್ಪ್ಲಿಟ್ ಆಗುತ್ತೆ. ಸೊ ಇಲ್ಲಿ ಕಂಟ್ರೋಲಿಗೆ ಬರುತ್ತೆ. ನೀವು ರಾಜಧಾನಿಯನ್ನು ರಾಜಧಾನಿಯಾಗಿ ಉಳಿಸ್ಕೋಬೋದು. ಅಲ್ಲಿರೋರು ಕೂಡ ಉದ್ಯೋಗ ಅರಿಸಿ ಇಲ್ಲಿಗೆ ಬರಬೇಕಾಗಿಲ್ಲ, ಅಲ್ಲಿರೋರು ಅಲ್ಲಲ್ಲೇ ಉದ್ಯೋಗ ಪಡ್ಕೊಂಡು ಸುಭಿಕ್ಷವಾಗಿ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ. ಇದಕ್ಕೆ ಇಚ್ಛಾಶಕ್ತಿ ಇಲ್ಲ ಅನ್ನುವಂಥ ಟೀಕೆ ಇದೆಯಲ್ಲ, ಇದಕ್ಕೆ ಉತ್ತರ ಇದೆ ನೋಡಿ. ಬೆಂಗಳೂರು ಈಗ 2 ಟೈರ್ ಸಿಟೀಸ್ ಇದೆಯಲ್ಲ, ಸರ್ಗೆ ಗೊತ್ತಿದೆ. ಸ್ಮಾರ್ಟ್ ಸಿಟಿ ಅಂತ ಬೆಂಗಳೂರು ಒಂದೇನೇ ಆಗಿರೋದು ಸರ್, ತಮ್ಗೆ ಗೊತ್ತಿದೆ ಸರ್, ತಾವು ಹೇಳಿ ಸರ್. ಇದು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಶಿವಮೊಗ್ಗದ ಹೇಗಾಗಿದೆ? ಶಿವಮೊಗ್ಗ ಮೊದಲೇಗಿತ್ತು, ದಾವಣಗೆರೆ ಯಾವ ರೀತಿಯಾಗಿದೆ ಇವತ್ತು, ಮಂಗಳೂರು ನಗರ ಯಾವ ರೀತಿಯಾಗಿದೆ. ಎಲ್ಲ ಸಿಟಿಗಳನ್ನ ಈ 2 ಟೈರ್ ಸಿಟಿ ಅಂದ್ರೆ 2ನೇ ನಗರಗಳೇನಿದೆ, ದರ್ಜೆಯ ನಗರಗಳು, ಇವುಗಳನ್ನ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅಪ್ಲಿಫ್ಟ್ ಮಾಡಿದ್ದಾರೆ. ಯಾರು ಹೇಳಿದ್ದು IT ಕ್ಯಾಪಿಟಲ್ ಗ್ರೋತ್ ಆಗ್ತಿಲ್ಲ ಅಂತಂದ್ರೆ? ನಾನು ಹೇಳ್ತೀನಿ, ಮಾಹಿತಿ ಕೊರತೆ ಇದೆ. ಯಾರು ಮಾತಾಡ್ತಿದ್ದಾರೆ ಅವರಿಗೆ ನೋಡಿ. ದಾವಣಗೆರೆನಲ್ಲಿ IT ಕಂಪನಿಗಳಿಗೆ ಹೋಗ್ತಾ ಇದೆ, ಮೈಸೂರಿನಲ್ಲಿ IT ಕಂಪನಿಗಳಿಗೆ ಹೊಸದು 2 ಎಕರೆನಲ್ಲಿ ಹೋಗ್ತಾ ಇದ್ದಾರೆ. ಸೊ ಇಟ್ಸ್ ಮೂವಿಂಗ್, ಮೊಬಿಲಿಟಿ ಇಸ್ ಹ್ಯಾಪನಿಂಗ್. ಬಟ್ ಸಿಟಿ ಇಲ್ಲಿಂದ ಬೆಂಗಳೂರಿಗೆ ಬಂದು ನಂತರವೇ ಅಲ್ಲಿಗೆ ಹೋಗುತ್ತೆ. ಸೊ ನಾವು ನಂಬಿಕೆನ ಗಳಿಸಬೇಕಾದ್ರೆ ಇಲ್ಲಿ ಒಳ್ಳೆ ವ್ಯವಸ್ಥೆ ಕೊಟ್ರೆ ಇಲ್ಲಿ ಬಂದವರು ಅಲ್ಲಿಗೂ ಹೋಗ್ತಾರೆ. ರೈಟ್, ವೆರಿ ನೈಸ್. ಸೊ ವೀಕ್ಷಕರೇ, ನೀವು ಕೂಡ ಈ ಮೆಗಾ ಸುದ್ದಿ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಇವತ್ತು ನಾವು ಮಾತಾಡ್ತಿರುವಂಥ ವಿಷಯ ಟನಲ್ ಪ್ರಾಜೆಕ್ಟ್ ಆಗಿದೆ. ನಿಮಗೆ ಏನೇ ಮಾಹಿತಿ ಬೇಕು ಅಂತ ಹೇಳಿದ್ರು ಕೂಡ ಖಂಡಿತವಾಗ್ಲೂ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವಂಥ ಅದ್ಭುತವಾದಂಥ ಅತಿಥಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾರೆ. ಮೊದಲನೇದಾಗಿ ಮುನಿರಾಜು ಅಂತ ಕರೆ ಮಾಡಿದ್ದಾರೆ. ಸರ್, ಮುನಿರಾಜು ಅವರೇ ನಮಸ್ಕಾರ. ಮುನಿರಾಜು ಅವರೇ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಮುನಿರಾಜು ಅವರೇ, ರೈಟ್, ಲೈನ್ ಕಟ್ ಆಗಿದೆ. ವೀಕ್ಷಕರೇ, ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಬಿ ಸ್ಮೈಲ್ ಟೆಕ್ನಿಕಲ್ ಡೈರೆಕ್ಟರ್ ಆಗಿರುವಂಥ ಪ್ರಹ್ಲಾದ್ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಸಹಜವಾಗಿರುತ್ತೆ, ನಿಮಗೆ ಕೆಲವೊಂದು ಡೌಟ್ಸ್ಗಳು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಟನಲ್ ಪ್ರಾಜೆಕ್ಟ್ ಆದರೆ ಭೂಮಿ ಒಳಗಲ್ವಾ, ಮೇಲ್ಗಡೆ ಲ್ಯಾಂಡ್ ಅಕ್ವಿಸಿಷನ್ ನೆಸೆಸಿಟಿ ಇಲ್ಲ ಅಲ್ವಾ, ಹಾಗಾಗಿ ಆ ಥರ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ಮೇ ಇಲ್ವಾ? ಈಗಾಗಲೇ ನೋಡಿ ಕೇಬಲ್ಗಳನ್ನು ಎಳೆದುಬಿಟ್ಟಿರ್ತಾರೆ, ಆಮೇಲೆ ಡ್ರೈನೇಜ್ ವ್ಯವಸ್ಥೆ ಇರುತ್ತೆ. ನೀವು ಟನಲ್ ಅಂತ ಹೇಳಿದ್ರೆ ಮತ್ತೇನಾದರೂ ಸಮಸ್ಯೆ ಆಗ್ಬೋದಾ? ಈ ಥರದ ಈಗಲೇ ನಾವು ಕಾಮಗಾರಿಯಿಂದ ತತ್ತರಿಸಿ ಹೋಗಿದ್ದೀವಿ, ಇದ್ರ ನಡುವೆ ಮತ್ತೊಂದು ಕಾಮಗಾರಿ ಅಂದರೆ ಹೆಂಗಪ್ಪ ಸಹಿಸ್ಕೊಳ್ಳೋದು? ಈ ಥರದ ಪ್ರಶ್ನೆ ಇರುತ್ತೆ. ಖಂಡಿತವಾಗ್ಲೂ ನೀವು ಅದನ್ನು ಕೇಳ್ಬೋದು. ಸುರೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ನಮಸ್ತೆ. ನಮಸ್ತೆ. ಬೆಂಗಳೂರಿನ ಯಾವ ಏರಿಯಾದಿಂದ ಕಾಲ್ ಮಾಡ್ತಿದ್ದೀರಿ? ನಾವು ಬೆಂಗಳೂರಲ್ಲ, ಶಿವಮೊಗ್ಗ ಡಿಸ್ಟ್ರಿಕ್ಟ್. ಶಿವಮೊಗ್ಗದಿಂದ. ರೈಟ್, ವೆರಿ ನೈಸ್. ನಿಮ್ಮ ಪ್ರಶ್ನೆ ಕೇಳಿ. ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, ಸ್ವಲ್ಪ ಡೆವಲಪ್ಮೆಂಟ್ ಏನೂ ಆಗ್ತಾ ಇಲ್ಲಲ್ಲ ಅಂತ, ಅದೇ ಪ್ರಶ್ನೆ ನಾವು ಕೇಳ್ತಾ ಇರೋದು. ಶಿವಮೊಗ್ಗದಲ್ಲಿ ಡೆವಲಪ್ಮೆಂಟ್ ಹೌದು ಹೌದು.
ಓಕೆ ರೈಟ್. ಶಿವಮೊಗ್ಗ ಡೆವಲಪ್ಮೆಂಟ್ ಬಗ್ಗೆ ನಾವು ಡೆಫಿನೆಟ್ಲಿ ನಿಮ್ಮ ಸಂಸದರು ಮತ್ತು ಅದೇ ಶಾಸಕರ ನಾವೀಗ ಜೊತೆ ಏನಪ್ಪಾ ಅಂದ್ರೆ ಮಾತಾಡಬೇಕಾಗುತ್ತೆ. ಮಕ್ಕಳಿಗೆ ಉದ್ಯೋಗ ಇಲ್ಲ, ಉದ್ಯೋಗ ಸೃಷ್ಟಿ ಮಾಡಿ ಬರೀ ಅದು ಇದು ಹೇಳ್ತಾ ಇದ್ದೀರಾ. ಏನು ಉದ್ಯೋಗ ಇಲ್ಲ ಮಕ್ಕಳಿಗೆ. ನಮ್ಮ ಮಕ್ಕಳು ಓದಿದ್ದಾರೆ, ಏನೂ ಅವಕಾಶ ಇಲ್ಲ ಉದ್ಯೋಗದ ಬಗ್ಗೆ. ಖಂಡಿತ ಖಂಡಿತ. ನಾವು ಆಲ್ರೆಡಿ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ ಸುರೇಶ್ ಅವರೇ, ನೀವು ಅಬ್ಸರ್ವ್ ಮಾಡಿದ್ರಿ ಅಂತ ಅನ್ಸುತ್ತೆ. ಇವತ್ತು ನಾವು ಟನಲ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವು ಬೆಂಗಳೂರಿಗೆ ಬಂದಾಗ ಅಬ್ಸರ್ವ್ ಮಾಡಿರ್ಬೋದು, ಹೆಬ್ಬಾಳ್ ಟು ಸಿಲ್ಕ್ ಬೋರ್ಡ್ ಟು ಹೆಬ್ಬಾಳ್ ಎಷ್ಟೊಂದು ಟ್ರಾಫಿಕ್ ಇದೆ ಅಂತ ಹೇಳಿ. ಟನಲ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಪ್ರಶ್ನೆಗೆ ಖಂಡಿತವಾಗ್ಲೂ ಇನ್ನೊಂದು ಕಾರ್ಯಕ್ರಮದ ಮೂಲಕ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಜಿ ಕನ್ನಡ ನ್ಯೂಸ್ ಮಾಡುತ್ತೆ. ಡೆಫಿನೆಟ್ಲಿ ರಾಘವೇಂದ್ರ ಅವ್ರಿರ್ಬೋದು ಅಥವಾ ನಿಮ್ಮ ಶಾಸಕರನ್ನು ಸಂಪರ್ಕ ಮಾಡಿ ಅವರಿಗೆ ನಿಮ್ಮ ಶಿವಮೊಗ್ಗ ವಿಚಾರವನ್ನು ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸರ್, ಈಗ ಈ ಪ್ರಾಜೆಕ್ಟ್ ಕೈಗೆತ್ಕೊಂಡಿದ್ರಿ, ಅಂದಾಜು ಇದು 5 ವರ್ಷದ ಪ್ರಾಜೆಕ್ಟ್. ಇದು ಹೆಂಗೆ ಫಂಕ್ಷನ್ ಆಗುತ್ತೆ ತಿಳಿಸ್ಬೋದಾ? ಹೌದು. ಮೊದಲನೇದಾಗಿ ಈ ಒಂದು ಯೋಜನೆಯನ್ನು ನಾವು ಟನಲ್ ಬೋರಿಂಗ್ ಮೆಷಿನ್ಸಿಂದ ಮಾಡುವಂಥದ್ದು ಇಟ್ಕೊಂಡಿದ್ದೀವಿ. ಆಮೇಲಿಂದ ಇದು 16.74 ಕಿಲೋಮೀಟ್ರ್ ಇದೆ. ಅದರೊಳಗೆ 5 ಜಂಕ್ಷನ್ಸ್ ಬರುತ್ತೆ. 5 ಜಂಕ್ಷನ್ಸ್ ಅಂದರೆ ಶಾಫ್ಟ್ ಲೊಕೇಶನ್ ಅಂತ ಕರಿತೀವಿ. ಈ 2 ಶಾಫ್ಟ್ಸ್ ಬರುತ್ತೆ. ಅದರೊಳಗೆ 2 TBM ಮೆಷಿನ್ಸ್ ವರ್ಕ್ ಮಾಡೋದು. ಮೊದಲನೇದಾಗಿ ಹೆಬ್ಬಾಳದಿಂದ ಪ್ರಾರಂಭಗೊಂಡು ಹೆಬ್ಬಾಳದಲ್ಲಿ 2 TBM ಮೆಷಿನ್ ಪ್ರಾರಂಭ ಮಾಡುತ್ತೆ. ಅದು ಅಪ್ ಟು ನಮ್ಮ ಮೇಕ್ರಿ ಸರ್ಕಲ್ ತನಕ ಬರುತ್ತೆ. ಆ ಮೇಕ್ರಿ ಸರ್ಕಲ್ದಲ್ಲಿ ಅಲ್ಲಿ 2 TBM ಮೆಷಿನ್ನ ಅಪ್ಲೈ ಮಾಡ್ತೀವಿ. ಅಲ್ಲಿಂದ ನಮ್ಮ ಒಂದು ಏನು ರೇಸ್ ಕೋರ್ಸ್ ರೋಡ್ ಇದೆ ಆ ಪಾಯಿಂಟಿಗೆ ಬರುತ್ತೆ. ಅದೇ ರೀತಿಯಲ್ಲಿ ಸಿಲ್ಕ್ ಬೋರ್ಡ್ ಜಂಕ್ಷನಿಂದ ಇನ್ನೂ 2 TBM ಮೆಷಿನ್ ಸೈಮಲ್ಟೇನಿಯಸ್ ಆಗಿ ಬರುತ್ತೆ. ಅದು ಅಪ್ ಟು ಲಾಲ್ಬಾಗ್ ಬರುತ್ತೆ. ಲಾಲ್ಬಾಗಿಂದ ಮತ್ತೆ 2 TBM ಮೆಷಿನ್ ಪ್ರಾರಂಭ ಆಗಿ ಮತ್ತೆ ಅದು ರೇಸ್ ಕೋರ್ಸ್ ರೋಡ್ಗೆ ಬರೋಂಥದ್ದು. ಸೊ ರೇಸ್ ಕೋರ್ಸ್ ರೋಡ್ ಇಸ್ ಎ ಸೆಂಟ್ರಲ್ ಪಾಯಿಂಟ್. ಹಾಗಾಗಿ ಈ ಒಂದು 50 ಮಂತ್ ಯಾಕೆ ತಿಂಗಳು ಇಟ್ಕೊಂಡಿದ್ದೀವಿ ಅಂತಂದರೆ, ನಾವು 8 TBM ಮೆಷಿನ್ನ ಒಟ್ಟಿಗೆ ಕಾಮಗಾರಿನ ಪ್ರಾರಂಭ ಮಾಡಬೇಕು. ಮತ್ತು ಈಚ್ ಇದಕ್ಕೆ 4 ಕಿಲೋಮೀಟ್ರ್ ಮಾತ್ರನೇ ಕೊಟ್ಟಿದ್ದೀವಿ. ಸೊ ನಮ್ಮ ಒಂದು ಅಂದಾಜು ಪ್ರಕಾರ ಫಸ್ಟು 2024ರಲ್ಲಿ ನಾವು ಫಸ್ಟ್ DPR ಮಾಡಿದಾಗ ನಮಗೆ ಒಂದು ಮಾಹಿತಿ ಪ್ರಕಾರ ಏನಿತ್ತು ಅಂದರೆ, 1 ತಿಂಗಳಿಗೆ 100 ಮೀಟರ್ ಮಾತ್ರ ಕೊರೆಯುವಂಥದ್ದಿತ್ತು. ಅದು 1 ವರ್ಷಕ್ಕೆ 1200 ಅಂದರೆ 1.2 ಕಿಲೋಮೀಟರ್ ಕಟ್ ಮಾಡುವಂಥದ್ದಿತ್ತು. ಅದಾದಮೇಲೆ ನಾವು ತಿರ್ಗಾ ಅಧ್ಯಯನಗಳು ಮಾಡಿ ಮತ್ತೆ ಹೊಸ ತಂತ್ರಗಳನ್ನ ಎಲ್ಲೆಲ್ಲಿ ಮಾಡಿದ್ದಾರೆ ಆಲ್ರೆಡಿ ಅಂತ ನೋಡಿದಾಗ 250 ಮೀಟರ್ಸ್ ಅಪ್ ಟು 250 ಮೀಟರ್ಸು 1 ತಿಂಗಳಲ್ಲಿ ಡ್ರಿಲ್ ಆಗುವಂಥದ್ದು ನಮಗೆ ಹೈ ಸ್ಪೀಡ್ ಕಟಿಂಗ್ ಮೆಷಿನ್ಸು, ಹೈ ಸ್ಪೀಡ್ ಕಟಿಂಗ್ TBM ಮೆಷಿನ್ಸ್ನೆಲ್ಲ ನಮಗೆ ಸಪ್ಲೈಗೆ ಆಗ್ತಾ ಇದೆ ಅಂತ ಗೊತ್ತಾಯಿತು. ನಾವು ಮೊದಲು ಪ್ರಾಜೆಕ್ಟ್ ಶುರು ಮಾಡಿದಾಗ 6 TBM ಮೆಷಿನ್ ಮಾತ್ರ ಸಾಕು ಸ್ವಲ್ಪ, ಯಾಕಂದರೆ ನಾವು ಅಂದಾಜು ವೆಚ್ಚನ ಕಮ್ಮಿ ಮಾಡ್ಕೊಳ್ಬೋದು ಅದು ಅಂತ ಯೋಚನೆ ಮಾಡಿದ್ವಿ. ಆಮೇಲಿಂದ ಇದು ಹೈ ಸ್ಪೀಡ್ ಮೆಷಿನ್ ಬಂದು ಮತ್ತು ಇವಾಗ ಓಲ್ಡ್ ಸ್ಪೀಡ್ ಅಂದರೆ ಏನು ಮೀಡಿಯಮ್ ಸ್ಪೀಡ್ ಅಥವಾ ಏನು ಅಂತ ಹೇಳ್ತೀವಿ, ಅವು ಅಬ್ಸಲ್ಯೂಟ್ ಆಗ್ತಾಯಿತ್ತು, ಅಂದರೆ ಎಕ್ಸ್ಟಿಂಕ್ಟ್ ಆಗ್ತಾಯಿತ್ತು. ಅದಕ್ಕೆ ಸೊ ಆ ಹಳೆ ತಂತ್ರಜ್ಞಾನ ನಾವು ಇಲ್ಲಿ ಉಪಯೋಗಿಸೋದು ಬೇಡ ಅನ್ನೋದು ಒಂದು ಮಾತು ಬಂತು. ಹಾಗಾಗಿ ಇವಾಗ ನಾವು 8 TBM ಮೆಷಿನ್ಸ್ನ ಹಾಕ್ತಾ ಇದ್ದೀವಿ. ಆಮೇಲೆ ಏಕಕಾಲ 2 ಕಾಲ್ ಇದೆ, ನಾನು ಡೀಟೇಲ್ ಆಗಿ ತಗೊಂತೀನಿ. ಸುರೇಶ್ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ನಮಸ್ಕಾರ ಸುರೇಶ್ ಅವರೇ. ಸುರೇಶ್ ಅವರಿಂದ ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನನ್ನ ಹೆಸರು ಕೃಷ್ಣ ಅಂತ. ಕೃಷ್ಣ ಅವರ ಫೈನ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ರಿ? ನಾನು ಆಟೋ ಡ್ರೈವರ್ ಆಗಿ 20 ವರ್ಷ ನಾನು ಆಟೋ ಓಡಿಸಿದ್ದೀನಿ ಬೆಂಗಳೂರಲ್ಲಿ. ಓಕೆ ಮೇಡಮ್, ಇದು ಬೆಂಗಳೂರು ಟ್ರಾಫಿಕ್ ಸ್ವಲ್ಪ ಮಾಹಿತಿ ನಿಮ್ಗೆ ಕೊಡ್ತೀನಿ. ಅದು ಆ ತರ ಆದ್ರೆ ಖಂಡಿತವಾಗ್ಲೂ ಬೆಂಗಳೂರು ಟ್ರಾಫಿಕ್ ರೈಟ್ ಡೆಫಿನೆಟ್ಲಿ ಪ್ಲೀಸ್ ಸರ್ ಹೇಳಿ. ನೋಡಿ, ನೆಲಮಂಗಲ ಇದೆಯಲ್ಲ, ಬೆಂಗಳೂರು ಪಕ್ಕ ನೆಲಮಂಗಲ ಇದೆ ಅಲ್ವಾ? ಆ ನೆಲಮಂಗಲಕ್ಕೆ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ರಿಂಗ್ ರೋಡ್ ಕೊಡ್ಬೇಕು. ನೆಲಮಂಗಲಕ್ಕೆ ಒಂದು ರಿಂಗ್ ರೋಡ್ ಅನ್ನ ಕೊಡ್ಬೇಕು. ಒಂದು ಸುಮಾರು 100 ಮೀಟರ್ 150 ಮೀಟರ್ ರಿಂಗ್ ರೋಡ್ ಕೊಟ್ಬಿಡ್ಬೇಕು. ನೋಡಿ, ಅಂತ ಕಡೆ ITBTಗಳನ್ನ ತಗೊಂಡೋಗಿ ಹಲ್ಲ ಹಾಕ್ಬೇಕು. ಆಮೇಲೆ ಬೆಂಗಳೂರು ಈಗ ಫೆರಿಫೆರಲ್ ರಿಂಗ್ ರೋಡ್ ಇದೆಯಲ್ಲ, ಈಗ ರಿಂಗ್ ರೋಡ್ ಮಾಡ್ಬೇಕು ಅಂತ ಇದಾರಲ್ವಾ, 117 ಕಿಲೋಮೀಟರ್ 17 ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ನೋಡಿ ಬೆಂಗಳೂರಲ್ಲಿ ಬರೋ ಫ್ಲಡ್ ನೀರು ಅದೆಲ್ಲ ಹೋಗೋದಕ್ಕೆ ಮಿನಿಮಮ್ ಒಂದು 80 ಮೀಟರ್ 100 ಸ್ವಲ್ಪ ಕೃಷ್ಣ ಅವರೇ ನೆಟ್ವರ್ಕ್ ಇಶ್ಯೂ ಇದೆ, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಥ್ಯಾಂಕ್ ಯು ಸರ್. ನಟರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನಟರಾಜ್ ಅವರೇ. ನಟರಾಜ್ ಅವರೇ ನಮಸ್ಕಾರ. ನಟರಾಜ್ ಅವರೇ ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಮೇಡಮ್, ಬೆಂಗಳೂರಿಂದ. ಬೆಂಗಳೂರಿಂದನಾ?
ಹಾ ಹಲಸೂರಿಂದ. ಹೌದು ಮೇಡಮ್. ಓಕೆ, ಹೇಳಿ, ಏನು ನಿಮ್ಮ ಪ್ರಶ್ನೆ ಏನಿದೆ ಹೇಳಿ. ಮೇಡಮ್ ಇದು ಮಾಡ್ತಾ ಇದಾರಲ್ಲ ಮೇಡಮ್ ಟನಲ್, ಹಾಂ, ಅದು ಭೂಮಿ ಲೆವೆಲ್ ಇಂದ ಎಷ್ಟು ಕೆಳಗೆ ಆಳದಲ್ಲಿ ಮಾಡ್ತಾರೆ? ನೋಡಿ ಸರ್ ಉತ್ತರ ಕೊಡ್ತಾರೆ ಇದಕ್ಕೆ. ಅದು 42 ಮೀಟ್ರ್ ಅಂದರೆ ಕನಿಷ್ಠ 130 ಅಡಿ ಭೂಮಿ ಕೆಳಗಡೆ ಇರುತ್ತೆ ನಟರಾಜ್ ಅವರೇ. ಅದೇನು ಸರ್ ಪ್ರಾಬ್ಲಮ್ ಮಾಡಲ್ಲ, ಹೆಂಗಿರುತ್ತೆ ಡೌಟ್ ಇವತ್ತು ಅಂದ್ರೆ ಆ ಒಂದು ಟನಲ್ ಮಾಡಬೇಕು ಅಂತಂದ್ರೆ ನಮ್ಮ ಏನು ನೆಲಮಟ್ಟ ಅಂತ ಹೇಳ್ತೀವಿ ಅದಕ್ಕೆ 2D ಅದಕ್ಕೆ ಕೆಳಗಡೆ ಟನಲ್ ಮಾಡುವಂಥದ್ದು. ಈಗ ಇದು ಸರ್ ಇದು ಭೂಮಿ ಅನ್ಕೊಂಡ್ರೆ ಇದ್ರ ಮೇಲ್ಗಡೆ ಬಿಲ್ಡಿಂಗ್ಗಳಿದಾವೆ, ಇಲ್ಲೇನೋ ಎಲ್ಲ ಇದೆ. ಅದಕ್ಕೇನೆ ಡಿಸ್ಟರ್ಬ್ ಮಾಡಲ್ವಾ? ಅದು ಸಬ್ಗ್ರೇಡ್ ರಿಯಾಕ್ಷನ್ ಅಂತ ನಾವು ಹೇಳ್ತೀವಿ. ಭೂಮಿ ಮೇಲೆ ತೂಕ ಇಟ್ಟಾಗ ಎಲ್ಲಿವರೆಗೂ ಆ ತೂಕ ತಗೊಳುತ್ತೆ, ಎಲ್ಲಿವರೆಗೂ ನಾವು ಅದನ್ನ ಕೊರಿಬಹುದು ಅನ್ನೋ ಒಂದಕ್ಕೆ ಈಗಾಗಲೇ ರಾಷ್ಟ್ರೀಯ ರೋಡ್ ಕಾಂಗ್ರೆಸ್ ಏನಿದೆ ಅದೆಲ್ಲ ಡಿಫೈನ್ ಮಾಡಿದೆ. ಅದ್ರ ಪ್ರಕಾರವಾಗಿ 2D ಅಂತ ಕರಿತೀವಿ. ಅಂದ್ರೆ ನೆಲಮಟ್ಟದಿಂದ ನಾವು ಇವಾಗ 14.5 ಮೀಟರ್ದು ಏನು 14.5 ಮೀಟರ್ಸ್ದು ನಾವು ಡಯಾಮೀಟರ್ದು ಏನು ಮಾಡ್ತೀವಿ ಟನಲ್ಲು, ಅದು 2D ಅಂದರೆ 2 ಇಂಟು 14.5 29 ಮೀಟರ್ ಕೆಳಗಡೆ ಇರಬೇಕು. ಅಲ್ಲಿಂದ ನಮ್ಮ ಟನಲ್ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಟನಲ್ ಪ್ರಾರಂಭ ಆಗಿ ಕನಿಷ್ಠ 44 ಅಡಿಯಷ್ಟು ಮೀಟರ್ ಅಷ್ಟು ಕೆಳಗಡೆ ಇರ್ತೀವಿ. ಅಂದರೆ 130 ಅಡಿಗಳಷ್ಟು ಕೆಳಗಡೆ ಇರ್ತೀವಿ. ಈ ನೀವು ಜಂಕ್ಷನ್ ಪಾಯಿಂಟ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ರೇಸ್ ಕೋರ್ಸು ಅಂತ ಹೇಳಿ. ಈಗ ರೇಸ್ ಕೋರ್ಸು ನೀವು ಈಗಿರೋ ಮೆಟ್ರೋಗಳನ್ನು ಮಾಡೋದಕ್ಕೇನೆ ಅಂಥ ಪಿಲ್ಲರ್ನ ಅಂದ್ರೆ ಅಂಡರ್ಗ್ರೌಂಡಲ್ಲಿ ಹಾಕಿದ್ರಿ, ಅಂದ್ರೆ ಅಂಥ ಫೌಂಡೇಶನ್ ಎತ್ಕೊಂಡಿದ್ದೀರಿ. ಸೊ ಇಲ್ಲಿ ಇದು ಮೂವ್ ಆಗಬೇಕಾದ್ರೆ ಅದಕ್ಕೆ ಡಿಸ್ಟರ್ಬ್ ಆಗೋಲ್ಲ. ಇಟ್ ಈಸ್ ಆಲ್ಸೋ ಬಿಗ್ಗೆಸ್ಟ್ ಪ್ರಾಜೆಕ್ಟ್. ಈಗ ತಾವು ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ದೀರಾ. ಏನು ಮೆಟ್ರೋ ಎಲ್ಲಿ ಒಂದು ಕಡೆ ನಮ್ಮ ಒಂದು ಜಾಗದಲ್ಲಿ ನಮ್ಮ ಮೆಟ್ರೋ ಮತ್ತೆ ನಮ್ಮ ಟನಲ್ ಇದು ಕ್ರಾಸ್ ಆಗುತ್ತೆ, ಕ್ರಿಸ್ ಕ್ರಾಸ್ ಆಗುತ್ತೆ. ಆ ಕ್ರಿಸ್ ಕ್ರಾಸ್ ಆಗೋ ಜಾಗದಲ್ಲಿ ಆ ಮೆಟ್ರೋ ಏನಿದೆ 5.6 ಮೀಟರ್ ಡಯಾಮೀಟರ್ ಇರುತ್ತೆ. ಅದು ಕೆಳಗಡೆ ಹೋಗಿರೋದು 18 ಮೀಟರ್ ಅಷ್ಟು ಕೆಳಗಡೆ ಇರುತ್ತೆ. ಆ 18 ಮೀಟರ್ಗೆ ನಾವು 2.2D ಅಂತ ಲೆಕ್ಕ ತಗೊಂಡು ಅಲ್ಲಿ ನಾವು ಇನ್ನೂ ಸ್ವಲ್ಪ ಡೀಪಾಗಿ ಫಸ್ಟೇ ಕಟಿಂಗ್ ಮಾಡ್ತಾ ಹೋಗ್ತೀವಿ. ನಮ್ಮ ಟನಲ್ ಬೋರಿಂಗ್ ಮೆಷಿನ್ ಏನು ಅಡ್ವಾಂಟೇಜ್ ಅಂತಂದರೆ ನಾವು ಭೂಮಿ ಒಳಗೆ ಡೀಪ್ ಹೋದಂಗೆಲ್ಲ ಅದರದ್ದು ಸೇಫ್ಟಿ ಜಾಸ್ತಿ ಆಗ್ತಾ ಹೋಗ್ತದೆ, ಅದರದ್ದು ಸಾಂದ್ರತೆನೂ ಗಟ್ಟಿ ಆಗ್ತದೆ. ಆ ರೀತಿಯಲ್ಲಿ ಈ ಮೇಲ್ಭಾಗದಲ್ಲಿರುವಂಥ ಎಲ್ಲರೂ ಕೂಡ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಯಾವುದೇ ಅದೇ ಟನಲ್ ಪ್ರಾಜೆಕ್ಟ್ದು ಅದೇ ಲ್ಯಾಂಡ್ ಅಕ್ವಿಷನ್ ಇಶ್ಯೂಸ್ ಇರೋದಿಲ್ಲ. ಎರಡನೇದು ಈ ಏನು ಸರ್ಫೇಸಲ್ಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ನಡೀತಾ ಇರುತ್ತದೆ ಅದಕ್ಕೆ ಜನಕ್ಕೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಅದು ಯಾವುದೇ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಸೊ ದಟ್ ಈಸ್ ದಿ ಅಡ್ವಾಂಟೇಜ್ ಆಫ್ ದಿಸ್ ಟನಲ್ ಪ್ರಾಜೆಕ್ಟ್. ಎಲ್ಲಿ ಈ ಒಂದು ನಮ್ಮ ಬೆಂಗಳೂರು ನಗರದ ಟನಲ್ ಅಂತೂ ಮಾತ್ರ ನಾವು ಎಲ್ಲಿ ಸರ್ಕಾರಿ ಜಾಗ ಇದೆ ಅದನ್ನೇ ಐಡೆಂಟಿಫೈ ಮಾಡಿದ್ವಿ. ಇವಾಗ ನಮ್ಮ ಹೆಬ್ಬಾಳದಲ್ಲಿ ತಗೊಂಡ್ರೆ ಅಲ್ಲಿ KIADB ಲ್ಯಾಂಡ್ ಇದೆ. ನಮ್ಮ ಹೆಬ್ಬಾಳ ಕೆರೆಯಿಂದ ಈ ಕಡೆ ಕೆಳಗಡೆ ಅಚ್ಚುಕಟ್ಟಿದೆ ಅಲ್ಲ, ಅದೆಲ್ಲ KIADB ಲ್ಯಾಂಡ್ ಇದೆ. ಅದಾದಮೇಲೆ ನಮ್ಮ ಪ್ಯಾಲೇಸ್ ಅಲ್ಲಿ ನಮ್ಮ ಮೇಕ್ರಿ ಸರ್ಕಲ್ ಹತ್ರ ಪ್ಯಾಲೇಸ್ ಗ್ರೌಂಡ್ಸ್ ನಮ್ಮ ಗೌರ್ಮೆಂಟ್ ಸುಪರ್ದಿಯಲ್ಲೇ ಇದೆ. ಮೂರನೇದು ರೇಸ್ ಕೋರ್ಸ್ ರೋಡು, ನಮ್ಮ ರೇಸ್ ಕೋರ್ಸ್ ಲ್ಯಾಂಡೂ ಸಹಿತ ನಮ್ಮ ಗೌರ್ಮೆಂಟ್ ಸುಪರ್ದಿಯಲ್ಲೇ ಇದೆ. ಲಾಲ್ಬಾಗ್ ಸಹಿತ ನಮ್ಮ ಸುಪರ್ದಿಯಲ್ಲಿದೆ. ಒಂದೇ ಒಂದು ನಮ್ಮ ಸೆಂಟ್ ಜಾನ್ಸ್ದು ಅವ್ರದ್ದು ದೊಡ್ಡ ಜಾಗ ಇದೆ, ಅದನ್ನು ಅವರು TOD ಡೆವಲಪ್ಮೆಂಟಲ್ಲಿ ಅವ್ರಿಗೂ ನಾವು ಮಾತಾಡ್ತಾ ಇದ್ದೀವಿ. ಸೊ ಈ ಒಂದು ಪ್ರಾಜೆಕ್ಟಲ್ಲಿ ನಾವು ಯಾಕೆ 50 ತಿಂಗಳು ಅನ್ನೋದು ಇಟ್ವಿ ಅಂತಂದರೆ ನಮ್ಮ ಶಾಫ್ಟ್ ಲೊಕೇಶನ್ ಎಲ್ಲಿ ನಮ್ಮ ಟನಲ್ ಬೋರಿಂಗ್ ಮೆಷಿನ್ ಇಳಿಸ್ಬೇಕಾಗತ್ತೆ ಅದೆಲ್ಲ ಸರ್ಕಾರದ ಒಡೆತನದಲ್ಲೇ ಇರುವಂತಹ ಜಾಗಗಳು. ಸೊ ಮೋಸ್ಟ್ ಆಫ್ ದಿ ಪ್ರಾಜೆಕ್ಟ್ಸ್ ಎಲ್ಲ ಡಿಲೇ ಆಗ್ತದೆ. ಇವತ್ತು ನಾನು ತಾನೇ ಬೋರಿವೆಲಿ ಟನಲ್ ಮುಂಬೈಗೆ ಅದನ್ನು ವಿಸಿಟ್ ಮಾಡಿದ್ದೆ. ಅದು ಈ ಕಡೆ ತಾನೇ ಕಡೆ ಇರುವಂತಹ ಜಾಗದಲ್ಲಿ ಈಗ ಟನಲ್ ಬೋರಿಂಗ್ ಇಡ್ತಾ ಇದ್ದಾರೆ. ಅದೇ ಬೋರಿವೆಲಿ ಕಡೆಗೆ ಇನ್ನೂ ಸ್ಲಮ್ ಕ್ಲಿಯರೆನ್ಸೇ ಆಗಿಲ್ಲ. ಸೊ ಹಾಗಾಗಿ ಇಂಥ ಯೋಜನೆಗಳು ಡಿಲೇ ಆಗ್ತದೆ. ಬಟ್ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಅವ್ರ ನೇತೃತ್ವ ಮತ್ತು ಅವರ ಒಂದು ಪುಷ್ಯಿಂದ ಈ ಒಂದು ಯೋಜನೆಗಳನ್ನ ಕರೆಕ್ಟಾಗಿ ನಾವು ಆ ಥರನೇ ಇಟ್ಟು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಫೀಸಿಬಲ್ ಆಗಿ ಇರುವಂತಹ ಒಂದು ಯೋಜನೆ ಮಾಡಿದ್ದೀವಿ. ಸೊ ಹಾಗಾಗಿ ವಿ ಆರ್ ವೆರಿ ಕಾನ್ಫಿಡೆಂಟ್. ರೈಟ್ ಸರ್, ಏನು ಮಾತಾಡ್ತೀನಿ ನಾನು ನೋಡಿ. ಇಂಥ ಪ್ರಾಜೆಕ್ಟ್ಗಳು ಬಂದ ಸಂದರ್ಭದಲ್ಲಿ ಸಹಜವಾಗಿ ಟೆಕ್ನಿಕಲಿ ಆ್ಯಂಡ್ ಸೈಂಟಿಫಿಕಲಿ ಮಾತಾಡುವಂತಹ ಪ್ರಮೇಯ ಬಂದೇ ಬರುತ್ತೆ ಸರ್. ಹಾಗಾಗಿ ಈ ಬೆಂಗಳೂರಿನ ಮಣ್ಣು ಟನಲ್ಗೆ ಯೋಗ್ಯವಾಗಿದೆಯಾ? ಯಾಕಂದರೆ ಸೈಂಟಿಫಿಕಲಿ ಕೆಲವರು ಮಾತಾಡ್ತಾರೆ, ಸೈಂಟಿಫಿಕಲಿ ಈ ಮಣ್ಣಿನ ಸಾಂದ್ರತೆಯನ್ನು ನೋಡಿದ್ರೆ ಇದು ವರ್ಕೌಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಿ? ನೋಡಿ, ಇದು ಎರಡು ರೀತಿಯಲ್ಲಿ ಇದನ್ನು ವಿಶ್ಲೇಷಣೆ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಟನಲ್ ಯೋಜನೆಗಳು ಬೆಂಗಳೂರಿಗೆ ಹೊಸದಲ್ಲ. ಈಗಾಗಲೇ ಬೆಂಗಳೂರು ಮೆಟ್ರೋ ಅವರು PMRCL ಅವರು ಟನಲ್ ಮಾಡಿಬಿಟ್ಟೇ
ಒಂದು ಮಾರ್ಗಗಳು, ಮೆಟ್ರೋ ಮಾರ್ಗಗಳು ಮಾಡ್ತಾ ಇದ್ದಾರೆ. ಇವಾಗ ನಾವು ವೆಹಿಕುಲರ್ ಟನಲ್ ಅಂತ ಮಾಡ್ತಾ ಇರುವಂಥದ್ದು. ಇದು ಮೆಟ್ರೋ 5.6 ಮೀಟರ್ಸ್ ಡೈ ಇದ್ದರೆ ನಮ್ಮದು 14.6 ಮೀಟರ್ ಡೈ ಇರುತ್ತೆ. ಹಾಗಾಗಿ ಇದು ಈ ಒಂದು ಮಣ್ಣಿಗೆ ಟನಲ್ ಅನ್ನೋದು ಹೊಸದಲ್ಲ. ಅಂದರೆ ಗಾತ್ರದಲ್ಲಿ ಮಾತ್ರ ವೇರಿಯೇಷನ್ ಇದೆ, ಒಂದನೇದು. ಎರಡನೇದು, ನಮ್ಮ ಒಂದು ಬೆಂಗಳೂರು ನಗರ ತಗೊಂಡ್ರೆ 970 ಮೀಟರ್ ಎಬವ್ ಮೀನ್ ಸಿ ಲೆವೆಲ್ ಅಂತ ಇದೆ. ಅದೇ ರೀತಿಯಲ್ಲಿ ಹೋಗ್ತಾ 630 ಮೀಟರ್ಸ್ ಮೀನ್ ಸಿ ಲೆವೆಲಿಂದ ಇದೆ, ಅಂದರೆ ಆವರೇಜ್ ಇದೆ. ಅಂದರೆ ನಮ್ಮದು ಒಂದು ಬೆಟ್ಟದ ರೀತಿಯಲ್ಲಿ ಇರುವಂತಹ ನಗರ. ಆ ಬೆಟ್ಟದ ನಗರದಂತ ಇರುವಾಗ ನಮ್ಮದು ಗ್ರಾನೈಟ್ ಫಾರ್ಮೇಷನ್ ಆಗಿ ಇರುವಂತಹ ಒಂದು ರಾಕಿ ಫಾರ್ಮೇಷನ್ ಅಂತ ಹೇಳ್ತೀವಿ, ಆ ರಾಕಿ ರೀಜನ್ ಅಂತಲೂ ಕರಿತೀವಿ. ಹಾಗಾಗಿ ದಿಸ್ ಈಸ್ ಮೋಸ್ಟ್ ಐಡಿಯಲ್ ಫಾರ್ ಟನಲ್ ಬೋರಿಂಗ್ ಆ್ಯಂಡ್ ವಿ ವಿಲ್ ಫೈಂಡ್ ಲೆಸ್ ರೆಸಿಸ್ಟೆನ್ಸ್. ಒಂದೇ ಒಂದು ಏನು ಬಂದಿದೆ ಅಂತಂದರೆ, ಗ್ರಾನೈಟು ತುಂಬ ಹಾರ್ಡ್ ಇದ್ದಾವೆ. ಅದನ್ನು ಹಾರ್ಡ್ನ ಕಟ್ ಮಾಡುವಂಥ ಸಾಮರ್ಥ್ಯ ಇರುವಂತಹ ಟನಲ್ ಬೋರಿಂಗ್ ಮೆಷಿನ್ ಯೂಸ್ ಮಾಡಬೇಕು ಅನ್ನೋದಿದೆ. ಅದರಿಂದಾಗಿಯೇ ನಾವು ಏನು ಲೋ ಸ್ಪೀಡ್ ಕಟಿಂಗ್ ಮೆಷಿನ್ಸ್ನ ಯೂಸ್ ಮಾಡಬೇಕು ಅಂದ್ಕೊಂಡು 100 ಮೀಟ್ರು ಅಂತ ಹೇಳ್ತಾ ಇದ್ದೆ. ಇವಾಗ ಅದನ್ನು ನಾವು ಹೈ ಸ್ಪೀಡ್ ಕಟಿಂಗ್ ಮೆಷಿನ್ಸ್, ಹೈ ಸ್ಪೀಡ್ ಚಿಸ್ಲಿಂಗ್ ಮೆಷಿನ್ಸ್ನ ತೊಗೊಂಡು ಮಾಡುವಂಥದ್ದು. ಮತ್ತು ನಮ್ಮ ಒಂದು ರೀತಿಯಲ್ಲಿ ನಮ್ಮ ಮೆಟ್ರೋ ಒಂದು ಮಾಡಿರೋ ಒಂದು ಇದರಲ್ಲಿ ಸರ್ಟನ್ ಟೈಮ್ಸ್ ಬೋಲ್ಡರ್ಸು ಬರ್ತದೆ ಅನ್ನೋ ಒಂದು ವಿಚಾರ ಇಟ್ಕೊಂಡಿದ್ವಿ. ಆ ರೀತಿ ಇರೋದಕ್ಕೆ ನಾವೇನು ಮಾಡಿದ್ದೀವಿ, ಇಲ್ಲಿ ಸ್ಲರ್ರಿ TBM ಮೆಷಿನ್ಸ್ ಅಂತ ಇದೆ. ಒಂದು ಡೈರೆಕ್ಟ್ ರಾಕ್ ಕಟಿಂಗ್ TBM ಮೆಷಿನ್ಸ್ ಅಂತ ಕರಿತೀವಿ, ಒಂದು ಸ್ಲರ್ರಿ ಕಟಿಂಗ್ ಮೆಷಿನ್ಸ್ ಅಂತಲೂ ಕರಿತೀವಿ. ಸೊ ಇಲ್ಲಿ ನಾವು ಸ್ಲರ್ರಿ ಯೂಸ್ ಮಾಡಿ ಸ್ಲರ್ರಿ TBM ಮೆಷಿನ್ಸ್ನ ಯೂಸ್ ಮಾಡಬೇಕು ಅನ್ನೋದು ಇಟ್ಕೊಂಡಿದ್ದೀವಿ. ದಟ್ ವಿಲ್ ಸ್ಪೀಡ್ ಅಪ್ ಅವರ್ ಕಟಿಂಗ್ ಆ್ಯಂಡ್ ಆಲ್ಸೋ ಇಟ್ ವಿಲ್ ಬಿ ಗ್ಲೈಡಿಂಗ್. ದ ಕಟಿಂಗ್ ಸೌಂಡು ಬರೋದು ಇದು ಅರ್ಬನ್ ಏರಿಯಾದಲ್ಲಿ ಮಾಡೋದ್ರಿಂದ ಆ ಕಟಿಂಗು ಲೆಸ್ ಸೌಂಡು ಮತ್ತು ಲೆಸ್ ಅಬ್ರೆಷನ್ ಆಗಿ ಮಾಡುವಂಥ ಒಂದು 2016ರಲ್ಲಿ ಮೆಟ್ರೋನ ಮೆಜೆಸ್ಟಿಕ್ ಇಂದ ಮುಂದೆ ಕೊರಿಬೇಕಾದ್ರೆ ಟುವರ್ಡ್ಸ್ ಮಂತ್ರಿ ಮಾಲು ಗೋದಾವರಿ ಅನ್ನೋ TBM ಮಿಷಿನ್, ದಟ್ ಈಸ್ ದ ನ್ಯೂ, ನಮಗೆ ಇನ್ನು ವಸ್ತು ಸುರಂಗ ಅಂದ್ರೆ ಅದು ಕೊರಿಬೇಕಾದ್ರೆ TBM ಮಿಷಿನ್ ಕ್ರ್ಯಾಕ್ ಬಂದ್ಬಿಡುತ್ತೆ ಬಿಕಾಸ್ ಆಫ್ ಗ್ರಾನೈಟ್ ದಿಸ್ ಥಿಂಗ್. ಆ ನಂತರ ಏನಾಗುತ್ತೆ, TBM ಮಿಷಿನ್ ಕ್ರಿಯೇಟ್ ಮಾಡಿದಂಥ ಕಂಪನಿಗಳಿಗೆ ಒಂದು ಗೊತ್ತಾಗುತ್ತೆ ಚಾಲೆಂಜಸ್ ಇದೆ ಬೆಂಗಳೂರಿನಲ್ಲಿ ಕೊರಿಬೇಕು ಅಂತ. ಅದೊಂದು ಪಾಠ ಆಗುತ್ತೆ. ಬಿಕಾಸ್ ಅದು ಕ್ರ್ಯಾಕ್ ಬಂದಿದ್ದಕ್ಕೆ 1 ಇಯರ್ ಡಿಲೇ ಆಗಿಬಿಡುತ್ತೆ ಸರ್. ಅದನ್ನ ಮತ್ತೆ ಮಿಷಿನ್ ಲಿಫ್ಟ್ ಮಾಡಿ ಹೊಸ ಮಿಷಿನ್ನ TBMನ ಇನ್ಸರ್ಟ್ ಮಾಡ್ಬೇಕಾಗಿ ಬಂತು. ಇವೆಲ್ಲ ಅನುಭವಗಳು ಇರೋದ್ರಿಂದ ತಮಗೆ ಬಹುಶಃ ಈಸಿಯೆಸ್ಟ್ ಆಗುತ್ತೆ ಮುಂದೆ ಬರ್ಲಿಕ್ಕೆ. ಯಾಕಂದ್ರೆ ಅದೇ ಸರ್ ಹೇಳಿದ್ ಕರೆಕ್ಟ್, ಗ್ರಾನೈಟ್ ಇದೆ, ಗ್ರಾನೈಟ್ನ ಕರಿಬೇಕಾದ್ರೆ ಬೇರೆ ಬೇರೆ ತರ ಚಾಲೆಂಜಸ್, ಆ ಥರದೇ TBMನ ಮೋಸ್ಟ್ಲಿ ತಂದೆ ತರ್ತಾರೆ ಅನ್ನೋದು ಸರದ ಮಾತು. ಇವತ್ತು ಏನು ಮೆಟ್ರೋ ಅವರು ಟನಲ್ ಬೋರಿಂಗ್ ಮಾಡ್ತಾ ಇದ್ದಾರೆ ಆಲ್ರೆಡಿ, ಆ ಒಂದು ಅನುಭವ ನಮಗೆ ಬಹಳ ಸಿಕ್ಕಿದೆ. ಇವತ್ತು ನಮ್ಮ ಯೋಜನೆ ಮಾಡಿದ್ದೀವಿ, ನಾರ್ತ್ ಸೌತ್ TBM ಟನಲ್ ಬೋರಿಂಗ್ ಟನಲ್ ಯೋಜನೆ ಅಂತ ಮಾಡಿದ್ದೀವಿ. ಅದಕ್ಕೆ ನಾವು ತಾಂತ್ರಿಕ ಪರಿಣಿತಿನ ನಮ್ಮ ಹೆಗ್ಗಾರೆಡ್ಡಿ ಅಂತ ಅವ್ರನ್ನ ಟೆಕ್ನಿಕಲ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ BMRCL ಅವ್ರನ್ನೇ ನಾವು ಹೆಡ್ ಮಾಡಿ ನಮ್ಮ ಮಾಡಿರುವಂತಹ DPR ಆಗಿರ್ಬೋದು, ಎಸ್ಟಿಮೇಷನ್ಸ್ ಆಗಿರ್ಬೋದು, ಮೆಥಡಾಲಜಿ ಆಗಿರ್ಬೋದು, ಅವೆಲ್ಲ ಅವ್ರ ಹತ್ರ ವೆಟ್ಟಿಂಗ್ ಮಾಡಿಸಿದ್ದೀವಿ. ಇನ್ನೊಂದು ಕಾಲ್ ಇದೆ, ನಾನು ಕಾಲ್ ತಗೊಂತೀನಿ. ರಾಮಕೃಷ್ಣ ಅಂತ ಹೇಳಿ. ನಮಸ್ಕಾರ ರಾಮಕೃಷ್ಣ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ನಮ್ಮ ಬೆಂಗಳೂರಿಂದ ಕ್ಯಾಬ್ ಹೇಳೋಣ. ಬೆಂಗಳೂರಲ್ಲಿ ಎಲ್ಲಿಂದ? ಬೆಂಗಳೂರ ಮೇಡಮ್, ನಾವು ಕ್ಯಾಬ್ ಹೋಗ್ತೇವೆ. ಓಕೆ, ನೋ ಪ್ರಾಬ್ಲಮ್. ನಿಮ್ಮ ಪ್ರಶ್ನೆ ಕೇಳ್ತೀರಾ? ಕೇಳ್ತೀನಿ. ಹೇಳಿ. ಹಲೋ, ಹೇಳಿ ಪ್ರಶ್ನೆ ಕೇಳಿ ಮೇಡಮ್. ಈಗ ನಾವು ಎಂಟ್ರಿ ಆಗ್ತೀವಿ, ಕನ್ನಡ ಒಳಗೆ ಎಂಟ್ರಿ ಆಗ್ತೀವಿ, ಪುನಃ ಎಕ್ಸಿಟ್ ಆಗ್ತೀವಿ. ಎಂಟ್ರಿ ಎಷ್ಟೊತ್ತಾಗುತ್ತೆ, ಎಕ್ಸಿಟ್ ಎಷ್ಟೊತ್ತಾಗುತ್ತೆ? ಓಕೆ, ಇಂದ ಬರ್ತಾ ಇರ್ತೀವಿ. ಈಗ ನಾವು ಫ್ಲೇವರ್ ಹೆಬ್ಬಾಳ ಫ್ಲೇವರ್ ನೋಡ್ತೀವಿ, ಅಲ್ಲಿಂದ ಫ್ಲೇವರ್ ಫಾಸ್ಟ್ ಆಗಿದೆ ಅಂತ ಬಂದ್ಬಿಡ್ತೀವಿ. ಪುನಃ ಅಲ್ಲಿ ಬಂದ್ರೆ ಒಂದೂವರೆ ಅವರ್ ಬೇಕು ಮೇಡಮ್ ಆ ಫ್ಲೇವರ್ ದಾಟ್ಬೇಕಾದ್ರೆ. ಎಂಟ್ರಿ ಎಷ್ಟೊತ್ತಾಗುತ್ತೆ, ಎಕ್ಸಿಟ್ ಎಷ್ಟೊತ್ತಾಗುತ್ತೆ? ರೈಟ್, ವೆರಿ ನೈಸ್ ಕ್ವೆಶ್ಚನ್. ಆಕ್ಚುಲಿ ಕರೆಕ್ಟ್ ಆಗಿ ಸರ್, ಎಕ್ಸಿಟ್ ಟು ಎಂಟ್ರಿ ಮತ್ತೆ 2 ವೇ ಇರುತ್ತಾ? ಎಕ್ಸಿಟ್ ಪಾಯಿಂಟ್ಸ್ ಗೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು, ಇವೆಲ್ಲ ಕ್ವಶನ್ಸ್ ಇದೆ. ಏನೋ ಮರ್ತು ಬಿಟ್ಟಿರ್ತಾರೆ, ಆಮೇಲೆ ಅದು ಟೋಲ್ ಬೇರೆ ಕಟ್ಟಿ ಮುಂದಕ್ಕೆ ಹೋಗೋದ್ರಿಂದ ಅವೆಲ್ಲ ಕ್ವಶನ್ಸ್ ಇದೆ ಸರ್. ಅದು ಇವಾಗ ಹೇಳ್ತೀನಿ. ಇದು 2 ಟ್ವಿನ್ ಟ್ಯೂಬ್ ಟನಲ್ಸ್ ಅಂತ ನಾವು ಮಾಡುವಂಥದ್ದು. ಒಂದು ಹೋಗೋದಕ್ಕೆ ಒಂದು ಸಪ್ರೇಟ್ ಸುರಂಗ ಮಾರ್ಗ ಇರುತ್ತೆ, ಅದರ ಪಕ್ಕದಲ್ಲಿ ಇಲ್ಲಿ ಬರೋದಕ್ಕೆ ಒಂದು ಸುರಂಗ ಮಾರ್ಗ ಇರುತ್ತೆ. ಸೊ 2 ಎಂಟ್ರಿ ಮತ್ತು ಎಕ್ಸಿಟು ಒಂದು 2D ಅಂದರೆ ಒಂದು 14 ಮೀಟರ್ ಅಂತರದಲ್ಲಿ 2 ಇರುತ್ತೆ. ಇದರೊಳಗೆ ಅವ್ರು ಕೇಳಿದ್ರು, ಒಂದು ಮುಖ್ಯವಾದ ಪ್ರಶ್ನೆ ಕೇಳಿದ್ರು.
ಇದರಿಂದ ಮುಂದೆ ಹೋಗ್ಬಿಟ್ರೆ ಏನು ಮಾಡೋದು ಹಿಂದೆ ಅಂತ, ಅದಕ್ಕೆ ಮುಂಚಿತವಾಗಿ ಇನ್ಫಾರ್ಮೇಷನ್ ಬೋರ್ಡ್ಸ್ ಅಂತ ಇರುತ್ತೆ. ಅದು 3 ಲ್ಯಾಂಗ್ವೇಜಲ್ಲೂ ಇರೋವಂಥದ್ದು. ಫಸ್ಟ್ ಕನ್ನಡ, ಮತ್ತು ಹಿಂದಿ, ಆಮೇಲಿಂದ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 3 ಲ್ಯಾಂಗ್ವೇಜಲ್ಲಿ ಹಾಕುವಂಥದ್ದು. ಮತ್ತು ಅಲ್ಲಿ ಒಂದು ಸಾರಿ ಎಂಟ್ರಿ ಆದಾಗ ಅದಕ್ಕೆ ನಾವು ಎಕ್ಸಿಟ್ಸ್ ಎಲ್ಲೆಲ್ಲಿ ಕೊಟ್ಟಿರ್ತೀವಿ ಅಂತ 4 ಕಿಲೋಮೀಟರ್ ಅಂತರದಲ್ಲೇ ನಾವು ಎಕ್ಸಿಟ್ಸ್ ಕೊಡೋಕ್ಕಾಗೋದು. ಮೊದಲನೇದು ಹೆಬ್ಬಾಳದಲ್ಲಿ ಎಂಟ್ರಿ ಆದರೆ ಜೈಮಹಲ್ ರಸ್ತೆಯಲ್ಲಿ ನೀವು ಎಕ್ಸಿಟ್ ಆಗ್ಬೋದು. ಅದೇ ರೀತಿಯಲ್ಲಿ ಜೈಮಹಲ್ ರಸ್ತೆಯಲ್ಲಿ ಎಂಟ್ರಿನೂ ತೊಗೊಂಡು ಮತ್ತೆ ನಮ್ಮ ಮೆಜೆಸ್ಟಿಕ್ ಏರಿಯಾದ ಅದು ಏನು ರೇಸ್ ಕೋರ್ಸ್ ಅಂತ ಹೇಳಿದ್ವಿ, ಆ ಪಾಯಿಂಟಲ್ಲಿ ಎಂಟ್ರಿ ಎಕ್ಸಿಟ್ ಇರ್ತದೆ. ಅದೇ ರೀತಿಯಲ್ಲಿ ಲಾಲ್ಬಾಗು ಅದೇ ರೀತಿಯಲ್ಲಿ 4 ಕಿಲೋಮೀಟರ್. ಬಟ್ ಸೇಫ್ಟಿ ಮೆಷರ್ಸು ನಾವು ತಗೋಬೇಕಾಗತ್ತೆ. ಆ ಸೇಫ್ಟಿ ಮೆಷರ್ಸ್ ಪ್ರಕಾರವಾಗಿ ಪ್ರತಿ 500 ಮೀಟರ್ಗೆ ಒಂದು ಕ್ರಾಸ್ ಪ್ಯಾಸೇಜಸ್ ಅಂತ ನಾವು ಮಾಡಿರ್ತೀವಿ. ಕ್ರಾಸ್ ಪ್ಯಾಸೇಜ್ ಅಂದರೆ 2 ಏನು ಅವಳಿ ಟನಲ್ಗಳಿರ್ತವೆ, ಅದಕ್ಕೆ ಜೋಡಣೆ ಮಾಡಿರ್ತೀವಿ. ಆ ಜೋಡಣೆಗಳನ್ನ ನಾವು ಎಲ್ಲ ರೀತಿಯಲ್ಲಿ ಸಾರ್ವಜನಿಕರಿಗೆ ಮಾಡೋಕ್ಕೆ ಬಿಡಲ್ಲ. ಓನ್ಲಿ ಆನ್ ಎಮರ್ಜೆನ್ಸಿ ಏನಾದರೂ ಅನಾಹುತಗಳು, ಅಪಘಾತಗಳು, ಫೈರು ಮತ್ತು ಏನಾದರೂ ಆದರೆ ಮಾತ್ರನೇ ಅವ್ರನ್ನ ಇಮ್ಮಿಡಿಯೇಟಾಗಿ ಆ ಒಂದು ಜಾಗದಿಂದ ಇವ್ಯಾಕ್ಯುಯೇಟ್ ಮಾಡೋದಕ್ಕೋಸ್ಕರ ಆ ಒಂದು 500 ಮೀಟರ್ಸ್ ಇರೋ ಕ್ರಾಸ್ ಪ್ಯಾಸೇಜ್ನ ಉಪಯೋಗಿಸ್ಕೊಳ್ಳಿ. ಅಲ್ಲಿ ಯೂ ಟರ್ನ್ ಅಂತ ಹೇಳಬಾರ್ದು, ಅದು ಇಟ್ ಇಸ್ ಎ ಜಸ್ಟ್ ಚೇಂಜ್ ಓವರ್ ಮಾಡ್ಕೋಬೇಕು ಎಮರ್ಜೆನ್ಸಿ ಬಂದರೆ ಅಂತ. ಅದೆಲ್ಲ ಏನಾಗುತ್ತೆ ಅಂತಂದರೆ ಏನು IRC ಏನು ಸ್ಪೆಸಿಫಿಕೇಶನ್ಸ್ ಕೊಟ್ಟಿರ್ತಾರೆ, ಈ ಟನಲ್ ಮಾತ್ರನೇ ನಾವು ಏನು ಅಂದರೆ ಇಟ್ ಈಸ್ ಥ್ರೂ ಟ್ರಾಫಿಕ್ ಅಂತ, ನೇರವಾದ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುವಂಥದ್ದು ಮತ್ತು ಲೋಕಲ್ ಸ್ಥಳೀಯ ಟ್ರಾಫಿಕ್ಕು, ಅವೆರಡನ್ನು ಸೆಗ್ರಿಗೇಟ್ ಮಾಡುವಂಥದ್ದು ಈ ಟನಲ್ ಯೋಜನೆ. ಇವತ್ತು ನಮ್ಮ ಏನು ಮೇಲ್ಮೈನಲ್ಲಿ ಇರೋ ಟ್ರಾಫಿಕ್ ಜೊತೆಗೆ ಈ ದೂರ ಹೋಗುವಂಥ ಟ್ರಾಫಿಕ್ಕು ಸೇರಿಬಿಟ್ರೆ ಅನ್ನೆಸೆಸರಿಯಾಗಿ ಇದಾಗುತ್ತೆ, ವಾಹನ ದಟ್ಟಣೆ ಆಗುತ್ತೆ. ಆ ವಾಹನ ದಟ್ಟಣೆ ಕಡಿಮೆ ಮಾಡೋದಕ್ಕೋಸ್ಕರ ಈ ಒಂದು ಟನಲ್ನ ಯೂಸ್ ಮಾಡೋವಂಥದ್ದು. ಆಮೇಲಿಂದ ಇದಕ್ಕೆ ಇನ್ಫಾರ್ಮೇಷನ್ ಬೋರ್ಡ್ಸ್ ಆರ್ ಇಂಪಾರ್ಟೆಂಟ್. ನೀವು ಎಂಟರ್ ಆಗಕ್ಕೆ ಮುಂಚಿತವಾಗೇನೆ ನೀವು ಎಲ್ಲಿ ಎಕ್ಸಿಟ್ ಆಗ್ತೀರಾ, ಎಲ್ಲಿ ಎಕ್ಸಿಟ್ ಆಗಬಹುದು ಅನ್ನೋ ಒಂದನ್ನ ಮಾಹಿತಿನ ನಾವು ಕೊಡ್ತೀವಿ. ಸ್ಪೀಡ್ ಲಿಮಿಟ್ ಏನಿರುತ್ತೆ ಇದರೊಳಗಡೆ, ಆಕ್ಸಿಡೆಂಟ್ಸ್ಗಳಾದರೆ ಅದನ್ನು ಯಾವ ರೀತಿ ಕ್ಲಿಯರ್ ಮಾಡ್ತೀರಿ? ಇದು 2 ಕ್ವಶನ್ಸು ಜನ ಕೇಳ್ತಾ ಇದ್ದಾರೆ ಆ್ಯಕ್ಚುಲಿ, ಸೇಫ್ಟಿ ಇರೋದ್ರಿಂದ. ಇದು ನಮ್ಮ ಏನಿದೆ, ಪ್ರತಿ 4 ಕಿಲೋಮೀಟರಲ್ಲಿ ಶಾಫ್ಟ್ಸ್ ಬರ್ತಾ ಇದೆ. ಆ ಶಾಫ್ಟಲ್ಲಿ ಇವಾಗ ಟನಲ್ ಬೋರಿಂಗ್ ಮೆಷಿನಲ್ಲಿ ಟನಲ್ ಬೋರಿಂಗ್ ಆದಮೇಲೆ ನಾವು ಆ ಮೆಷಿನ್ನ ರಿಟ್ರೀವ್ ಮಾಡ್ಕೊಂಡ್ಬಿಡ್ತೀವಿ. ರಿಟ್ರೀವ್ ಮಾಡಿದ್ಮೇಲೆ ಆ ಒಂದು ಹಳ್ಳ 130 ಫೀಟ್ ಆಳವಾದ ಬಾವಿ ಥರ ಆಗಿರುತ್ತೆ. ಆ ಬಾವಿನ ನಾವು ಸುಮ್ಮನೆ ತಿರುಗಿ ಮುಚ್ಚಿಬಿಡೋದಿಲ್ಲ. ಅದನ್ನು ನಾವು ಒಂದು ದೊಡ್ಡ ಒಂದು ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ನಮ್ಮ ಮೇಂಟೆನೆನ್ಸ್ಗಾಗಿರ್ಬೋದು, ನಾವು ಅದನ್ನು ಯೂಸ್ ಮಾಡ್ತೀವಿ. ಆ ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಆ ಒಂದು ಪೋರ್ಷನಲ್ಲಿ ಏನು ಬಿಲ್ಡಿಂಗ್ ಬರುತ್ತೆ ಅದರೊಳಗೆ ಒಂದು ಆಂಬುಲೆನ್ಸು ಇರುತ್ತೆ. ಆ ಆಂಬುಲೆನ್ಸು ಸಡನ್ ಆಗಿ ಅಲ್ಲಿ ಕೆಳಗಡೆ ಹೋಗಬೇಕು, ಮೇಲಕ್ಕೆ ಹೋಗಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ ಅದನ್ನು ಯುಟಿಲೈಸ್ ಮಾಡಿಕೊಂಡು ನಮ್ಮ ಕ್ರಾಸ್ ಪ್ಯಾಸೇಜ್ ಇಂದ ಪಾಸ್ ಆಗಿ ನಾವು ಅಲ್ಲಿ ಹೋಗುವಂತ ಪರಿಸ್ಥಿತಿ. ನವೀನ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನವೀನ್ ಅವರೇ. ನವೀನ್ ಅವರೇ ನಮಸ್ಕಾರ. ಮೇಡಮ್ ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಮೇಡಮ್ ಬೆಂಗಳೂರಿಂದ. ಓಕೆ, ನಿಮ್ಮ ಪ್ರಶ್ನೆ? ಮೇಡಮ್ ಈಗ ಸ್ವಲ್ಪ ಜೋರಾಗಿ ಮಾತಾಡಿ. ಈಗ ಮಾಡ್ತಾರೆ ಟನಲ್, ಅಕಸ್ಮಾತ್ ಮಳೆಯಿಂದ ಏನಾದ್ರು ನೀರು ತುಂಬಿಕೊಂಡಾಗ ವೆರಿ ನೈಸ್, ಯಾವ ರೀತಿ ಮಳೆಯಿಂದ ನೀರು ತುಂಬ್ಕೊಂಡ್ಬಿಟ್ರೆ ಅದರಿಂದ ಹೊರಗೆ ಬರೋ ಸಮಸ್ಯೆ ಹೇಗ್ ಬರ್ಬೋದು, ಹೇಗ್ ಇದಾಗುತ್ತೆ? ಯಾಕಂದ್ರೆ ನಾವು ಸಾಮಾನ್ಯವಾಗಿ ನೋಡ್ತಾ ಇರೋದೆಲ್ಲ ಈಗ ಬೆಂಗಳೂರಲ್ಲಿ ನೋಡ್ತಾ ಇರ್ತೀವಿ. ಆ ತರ ಸಮಸ್ಯೆ ಆದ್ರೆ ಯಾವ ತರ ಎಕ್ಸಿಟ್ ಆಗೋ ಚಾನ್ಸಸ್ ಇದೆ? ಓಕೆ, ವೆರಿ ನೈಸ್ ಸರ್. ಈಗ ನಮ್ಮ ಅಂಡರ್ ಪಾಸ್ ಅಲ್ಲೇ ನಮಗೆ ಸಮಸ್ಯೆ, ನೀವು ಟನಲ್ ತಂದ್ರೆ ಕತೆ ಏನು? ಮಳೆ, ಫ್ಲಡ್, ಬೆಂಗಳೂರು, ಒಳ್ಳೆ ಕ್ವಶನ್ ಸರ್. ಆಕ್ಚುಲಿ ಇದು ಒಳ್ಳೆ ಪ್ರಶ್ನೆ, ಜನಕ್ಕೂ ಒಳ್ಳೆ ಮಾಹಿತಿ ನೀಡುವಂತಹ ಪ್ರಶ್ನೆನೇ ಆಗಿದೆ. ಈ ಒಂದು ಏನು ಟನಲ್ ಯೋಜನೆ ಇರುತ್ತೆ, ಇದು ಸರ್ಫೇಸ್ ವಾಟರು ಮತ್ತು ಒಂದು ಅಂಡರ್ ಸೀಪೇಜ್ ವಾಟರ್ ಅಂತ 2 ರೀತಿಯ ಒಂದು ನೀರು ಬರ್ತದೆ. ಅಂದರೆ ಅಂತರ್ಜಲ ಮತ್ತು ಬಾಹ್ಯ ಆಚೆಯಿಂದ ಬರುವಂತಹ ನೀರು. ಬಾಹ್ಯ ಜಲ ಅಂತಂದಾಗ ಇದು ಎಂಟ್ರ್ ಆಗಕ್ಕೆ ಸಾಧ್ಯ ಇರೋದು ಈ ಒಂದು ರ್ಯಾಂಪ್ಗಳಿಂದನೇ ಆಗುವಂಥದ್ದು. ಆ ರ್ಯಾಂಪ್ಗಳನ್ನ ನಾವು ಓಪನ್ ಟು ಸ್ಕೈ ಬಿಟ್ಟಿರಲ್ಲ, ಅದನ್ನು ಕವರ್ಡ್ ಪೋರ್ಷನ್ನೇ ಆಗಿರುತ್ತೆ. ಅಂದರೆ ಯಾವುದೇ ಹೇಗೆ ಮನೆ ಒಳಗಡೆ ನೀರು ಬರಬಾರ್ದು ಆ ರೀತಿಯಲ್ಲಿ ನಾವು ನೋಡಿದ್ವಿ. ಇವತ್ತು ನಮ್ಮ ಅಂಡರ್ ಪಾಸಸ್ ಎಲ್ಲ ಏನಿರುತ್ತೆ, ಮೇಲ್ಗಡೆ ಛಾವಣಿ ಇರುತ್ತೆ, ನಾವು ಹೋಗುವ ಇಳಿಜಾರು ಓಪನ್ ಟು ಸ್ಕೈಯೇ ಇರುತ್ತೆ. ಆದರೆ ಈ ಟನ್ನಲಲ್ಲಿ ಆ ರೀತಿ ಓಪನ್ ಟು ಸ್ಕೈ ಇರೋದಿಲ್ಲ.
ಅದಕ್ಕೆ ರೂಫ್ ಟಾಪ್ ಅಂತ ನಾವು ಕರಿತೀವಿ. ಆ ರೂಫ್ ಟಾಪ್ನ ಹಾಕಿಬಿಟ್ಟು ನಮ್ಮ ರಸ್ತೆ ಎಲ್ಲಿ ನೆಲಮಟ್ಟ ಸೇರುತ್ತೆ ಅಲ್ಲಿವರೆಗೂ ಮತ್ತೆ ಅದರಿಂದ ಒಂದು 5-10 ಮೀಟರು ಮುಂದೆ ಹೋಗಿರುತ್ತೆ ಆ ರೂಫ್ ಟಾಪ್. ಹಾಗಾಗಿ ಯಾವುದೇ ಕಾರಣಕ್ಕೂ ಬಾಹ್ಯ ನೀರು ಅಂದ್ರೆ ಮಳೆ ನೀರು ಒಳಗಡೆ ಹೋಗಕ್ಕೆ ಅವಕಾಶನೇ ಇಲ್ಲ. ಎಕ್ಸಾಂಪಲ್ ಅಂತ ಹಿಂಗೆ ತಗೋಬೋದು ಸರ್, ಐ ಡೋಂಟ್ ನೋ ವೆದರ್ ಐ ಆಮ್ ರೈಟ್ ಆರ್ ನಾಟ್. ಈಗ ಮಳೆ ಬಂತು, ಈಗ ಕಬ್ಬನ್ ಪಾರ್ಕು, ವಿಧಾನಸೌಧ ಅಂಡರ್ಪಾಸ್ ಅಲ್ಲೇ ನೀರು ನಿಂತ್ಕೊಳ್ಳಿಲ್ಲ ಮೆಟ್ರೋ ಒಳಗೆ ಅನ್ನೋ ಎಕ್ಸಾಂಪಲ್ ಕೊಡ್ಬೋದಾ? ಹಾಂ, ಡೆಫಿನೆಟ್ಲಿ ಅದನ್ನು ಅಷ್ಟೇ. ಅದನ್ನು ತಾವು ರೂಫ್ ಟಾಪ್ ಕವರ್ ಮಾಡಿರ್ತಾರೆ, ಮೆಟ್ರೋದಲ್ಲೂ ಸಹಿತವಾಗಿ ರೂಫ್ ಟಾಪ್ ಕವರ್ ಮಾಡಿರ್ತಾರೆ. ಅದೇ ಸೇಮ್ ಟೆಕ್ನಾಲಜಿನೇ ಇಲ್ಲಿ ದೊಡ್ಡದಾಗಿ ಮಾಡ್ತಾ ಇದ್ದೀವಿ. ಅದು ಎರಡನೇದು ಈ ಸೀಪೇಜ್ ವಾಟರ್, ಅಂತರ್ಜಲ ಸುತ್ತ ಇರುತ್ತೆ. ಅದಕ್ಕೆ ನಾವು ಡ್ರೈನೇಜ್ ಸಿಸ್ಟಮ್ ಮಾಡಿರ್ತೀವಿ. ಆ ಡ್ರೈನೇಜಲ್ಲಿ ಪಾಸಾಗಿ ದೊಡ್ಡ ದೊಡ್ಡ ಮೋಟರ್ಗಳ ಒಂದು ಇದರಿಂದ ಸಹಾಯದಿಂದ ನಾವು ಅದನ್ನು ಪಂಪಿಂಗ್ ಔಟ್ ಆಗ್ತಾ ಇರುತ್ತೆ. ಅದಕ್ಕೆ ಎಲ್ಲ ಮೀಟರ್ ಮತ್ತು ಎಲ್ಲನೂ ಫಿಕ್ಸ್ ಆಗಿರುತ್ತೆ. ಅಂದರೆ ಅದು ಟನಲ್ ಒಳಗಡೆ ಬರೋದಿಲ್ಲ, ಟನಲ್ ಆಚೆನೇ ಇರುತ್ತೆ. ದಟ್ ಟೆಕ್ನಾಲಜಿ ವಿಲ್ ಬಿ ಔಟ್ಸೈಡ್. ಎಲ್ಲಿ ನಾವು ಮೇಂಟೆನೆನ್ಸ್ ನಾವು ಕ್ರಾಸ್ ಪ್ಯಾಸೇಜಸ್ ಅಂತ ಏನು ಕರೆದಿದ್ದೀವಿ, ಅದೇ ರೀತಿ ಆ ಕ್ರಾಸ್ ಪ್ಯಾಸೇಜಸ್ ಅಲ್ಲಿ ಈ ಒಂದು ಪಂಪ್ ಔಟ್ ಮಾಡೋದಕ್ಕೆ ಅವಕಾಶ ಮಾಡಿ. ಸರ್, ನೇರವಾದ ಒಂದು ಪ್ರಶ್ನೆ ಸರ್, ಏನಂತಂದ್ರೆ ಈ ಟನಲ್ ಬಹಳ ಚರ್ಚೆಗೆ ಒಳಗಾಗಿದ್ದೇನಂತಂದ್ರೆ ವೆಚ್ಚ. ಈ ವೆಚ್ಚ ಇದೆಯಲ್ಲ, ಅಟಲ್ ಟನಲ್ ಆಗಿರ್ಬೋದು ಅಥವಾ ಬೇರೆ ಟನಲ್ಗಳಿಗೆ ಕಂಪ್ಯಾರಿಟಿವ್ ಮಾಡಿದ್ರೆ ಇದು ನೀವೇನು ವೆಚ್ಚ ಏನು ಈಗ ಫಿಸಿಬಿಲಿಟಿ ರಿಪೋರ್ಟಲ್ಲಿ ಇದೆ, ಅದು ಭಾರಿ ಜಾಸ್ತಿ ಇದೆ, 1-3 ಪಟ್ಟಿದೆ ಅನ್ನುವಂಥ ಮಾತುಗಳು, ಕ್ರಿಟಿಸಿಸಮು ಎಲ್ಲ ಕೇಳಿಬಂತು. ಅಂದರೆ ಇದು ಎಷ್ಟು ಮಟ್ಟಿಗೆ ನೀವು ಯಾವ ರೀತಿಯಿಂದ ಸಮರ್ಥಿಸ್ಕೊಳ್ತೀರಾ? ವೆಚ್ಚ ಅಗತ್ಯಕ್ಕಿಂತ ಹೆಚ್ಚಿದೆ, ದುಡ್ಡು ಪೋಲ್ ಮಾಡ್ತಾ ಇದ್ದಾರೆ, ಇಷ್ಟು ದುಡ್ಡು ಬೇಕಿಲ್ಲ ಅನ್ನೋ ಕಂಪ್ಯಾರಿಟಿವ್ ಸ್ಟಡೀಸ್ನು ಹೇಳಿದ್ರು, ಮಾತಾಡಿ ಇದ್ರ ಯಾರು ವಿರೋಧ ಮಾಡ್ತಿದ್ದಾರೆ ಅವ್ರು ಹೇಳಿರುವಂಥ ವಿಚಾರ. ಸೊ ಇದ್ರ ಬಗ್ಗೆ ತಾವು ಏನು ಹೇಳಕ್ ಬಯಸ್ತೀರಿ ಅಂತ? ನಾವು ಮೊದಲನೇದಾಗಿ ನಾನು ಹಿಂದೆ ಹೇಳ್ದಂಗೆನೆ ಇದು ನಮಗೆ ಜನರಿಂದ ಯಾವ ರೀತಿಯ ಭಾವನೆಗಳು ಬರುತ್ತೆ ಅನ್ನೋದು ನಾವು ಮುಂಚಿಂದನೇ ಅಂದ್ಕೊಂಡು ಮೊದಲನೇದಾಗಿ ಫಿಸಿಬಿಲಿಟಿ ರಿಪೋರ್ಟ್ ಮಾಡೋದಕ್ಕೆ ಒಂದು ಅಲ್ಟಿನಾಕ್ಸ್ ಸಂಸ್ಥೆ ಅಂತ ಇಟ್ವಿ. ಅದಾದಮೇಲೆ DPR ಮಾಡೋದಕ್ಕೆ ಅಂತ ಹೇಳಿ ರೋಡಿಕ್ ಅನ್ನೋ ಒಂದು ಸಂಸ್ಥೆನ ನೇಮಿಸ್ಕೊಂಡು ಈ ಎರಡು ಸಂಸ್ಥೆಗಳು ನೀಡುವಂತಹ ಎಸ್ಟಿಮೇಟ್ಗಳು ಅಥವಾ ಫೈನಾನ್ಷಿಯಲ್ ಪ್ರಪೋಸಲ್ಸು ಯಾವ ರೀತಿ ಇರ್ತವೆ ಅನ್ನೋದಕ್ಕೆ ನಾವೊಂದು BCG ಅಂತ ಇನ್ನೂ ಒಂದು ಫೈನಾನ್ಸ್ ಕಂಪನಿನೇ ಇಟ್ಕೊಂಡ್ವಿ. ಈ ಒಂದು BCG ಅನ್ನೋ ಒಂದು ಫೈನಾನ್ಸ್ ಕಂಪನಿಯಿಂದ ಅದನ್ನು ಬಾಹ್ಯವಾಗಿ ಇಟ್ಕೊಂಡು ನಾವು ಇದನ್ನು ಬಹಳ ತೀಕ್ಷ್ಣವಾದ ರೀತಿಯಲ್ಲಿ ನಾವು ಇದನ್ನು ನೋಡಿ ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಹಣ ಖರ್ಚಾಗಿದೆ, ಯಾವ್ಯಾವ ಒಂದು ಟನಲ್ ಪ್ರಾಜೆಕ್ಟ್ಸಲ್ಲಿ ಯಾವ್ಯಾವ ಮೊತ್ತ ಖರ್ಚು ಮಾಡಿದ್ದಾರೆ, ಆ ರೀತಿಯಲ್ಲಿ ಒಂದು ಅಧ್ಯಯನನೇ ಮಾಡಿಸಿದ್ದೀವಿ. ಯಾಕಂದರೆ ಇದು ನಮಗೆ ಗೊತ್ತು, ಈ ಒಂದು ಕ್ರಿಟಿಸಿಸಮ್ಮು, ಈ ಒಂದು ಹಣ ಇನ್ವೆಸ್ಟ್ಮೆಂಟ್ ಮಾಡೋ ಟೈಮಲ್ಲಿ ಈ ಒಂದು ರೀತಿಯ ಒಂದು ಆಪಾದನೆಗಳು ಬಂದೇ ಬರುತ್ತೆ ಅನ್ನೋದು ನಮಗೂ ಗೊತ್ತಿರೋ ಗ್ರಹಿಸುವಂತಹ ಮಾತೆ. ಹಾಗಾಗಿ ನಾವು ಒಂದು BCG ಅಂತ ಹೇಳಿ ಒಂದು ಕಂಪನಿನ ನೇಮಿಸ್ಕೊಂಡ್ವಿ. ಆ BCG ಅನ್ನೋ ಕಂಪನಿ ಎಲ್ಲ ಅಂದರೆ ಇವತ್ತು ನಮ್ಮ ಬೆಂಗಳೂರಿನ ಅಲ್ಲ ನಮ್ಮ ಭಾರತದಲ್ಲಿ 7 ಟನಲ್ಗಳನ್ನ ಮಾಡಿದ್ದಾರೆ. ಆ 7 ಟನಲ್ಗಳಲ್ಲಿ ಎಷ್ಟೆಷ್ಟು ದುಡ್ಡು ಖರ್ಚಾಗಿದೆ, ಏನಾಗಿದೆ, ಎಷ್ಟು ಪರಿಣಾಮವಾಗಿದೆ, ಎಷ್ಟೆಷ್ಟು ಏನಂತ ಆ ಒಂದು ಇದರಲ್ಲಿ ನಮಗೆ ಒಂದು ಸ್ಟೇಟ್ಮೆಂಟೇ ಕೊಟ್ಟಿದ್ದಾರೆ. ಮುಂಬೈದೇ ಮೇಯ್ನಾಗಿ ನಮಗೆ ಸಿಕ್ಕೋದು ತುಲನೆ ಮಾಡೋದಕ್ಕೆ ತಾನೇ ಬೋರಿವೆಲಿ ಟನಲ್ ಆಗಿರ್ಬೋದು, ಆರೆಂಜ್ ಗೇಟ್ ಟನಲ್ ಆಗಿರ್ಬೋದು, ಗಾಯಮುಖ ಅಂತ ಅದೊಂದು ಟನಲ್ ಆಗಿರ್ಬೋದು. ಆ ಟನಲ್ಗಳದೆಲ್ಲ ನಾವು ವಿಶ್ಲೇಷಣೆ ಮಾಡಿದ್ದೀವಿ. ಅಂದರೆ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಅವ್ರು ಎಷ್ಟು DPR ಖರ್ಚು ಮಾಡಿದ್ದಾರೆ, ಎಷ್ಟು ಟನಲ್ ಬೋರಿಂಗ್ ಮೆಷಿನ್ಗೆ ಎಷ್ಟು ಹಾಕಿದ್ದಾರೆ, ಏನೇನೆಲ್ಲ ಹಾಕಿದ್ದಾರೆ ಅಂತ ಎಲ್ಲ ನೋಡ್ಕೊಂಡು ಬಂದು ನಮ್ಮದು ಒಂದು ಎಸ್ಟಿಮೇಟ್ ಮಾಡಿಸಿದ್ವಿ. ಇವತ್ತು ಏನಾಗಿದೆ, ಟನಲ್ ಹಿಂದಿನ ಒಂದು ಟನಲ್ ಟೆಕ್ನಾಲಜಿಗೂ ಇವತ್ತು ಟನಲ್ ಟೆಕ್ನಾಲಜಿ ಸಾಮಾನ್ಯವಾಗಿದೆ. ಟನಲ್ ಟೆಕ್ನಾಲಜಿ ನಾಟ್ ಎ ನ್ಯೂ ರೇರೆಸ್ಟ್ ರೇರ್ ಅಲ್ಲ ಆಗಿದೆ. ಹಾಗಾಗಿ ಬೆಂಗಳೂರದು ನಾನು ಎಲ್ಲ ತಮ್ಮ ರೆಕಾರ್ಡ್ ಮೇಲೆ ಹೇಳ್ತಾ ಇದ್ದೀನಿ, ನಮ್ಮ DCM ಸಾಹೇಬ್ರು ವಿಧಾನ ಪರಿಷತ್ತಲ್ಲೂ ಹೇಳಿದ್ದಾರೆ. ಹಾಗಾಗಿ ನಮ್ಮ ಏನು ಬೆಂಗಳೂರು ನಗರದ ಟನಲ್ಲು 770 crore ಪರ್ ಕಿಲೋಮೀಟರ್ ನಾವು ಉಪಯೋಗಿಸ್ತಾ ಇದ್ದರೆ, ಥಾನೆ ಬೋರಿವೆಲಿ ಅವರು ನಮಗಿಂತ ಮುಂಚೆ ಮಾಡಿದವರು 1,215 ಕೋಟಿ ಪರ್ ಕಿಲೋಮೀಟರ್ ಯೂಸ್ ಮಾಡಿ 60% ಅವ್ರು ನಮ್ದಕ್ಕಿಂತ ಜಾಸ್ತಿ ಇದ್ದಾರೆ. ಅಂದರೆ ಇನ್ಫ್ಲೇಷನ್ಗಿಂತ ನಾವು ವಿ ಆರ್ ಬೀಟಿಂಗ್ ದಿ ಇನ್ಫ್ಲೇಷನ್. ಹಾಗೆ ಆರೆಂಜ್ ಗೇಟ್ ಅಂತ ಏನು ಟನಲ್ ಇದೆ, ಅವರು 1,316 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ, ನಮ್ದು 70% ಜಾಸ್ತಿ ಇದ್ದಾರೆ. ಹಾಗೆಯೇ ಗಾಯಮುಖ ಅನ್ನೋದು 1,320 ಕೋಟಿ ಖರ್ಚು ಮಾಡ್ತಾರೆ ಪರ್
ಕಿಲೋಮೀಟರ್ಗೆ. ಅದಾದಮೇಲೆ ನಮ್ಮದು 14.6 ಕಿಲೋಮೀಟರ್ ಇರುವಂತಹ ಡಯಾಮೀಟರು, ಅವ್ರದ್ದೆಲ್ಲ 12 ಮೀಟ್ರು, 13 ಮೀಟ್ರು ಮತ್ತು 16.6 ಮೀಟ್ರ್ ಇರ್ತದೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಒಂದು ಟನಲ್ ಪ್ರಾಜೆಕ್ಟು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮಾಡ್ತಾ ಇದ್ದೀವಿ ಅಂತ ನಾನು ತಮ್ಮ ವಾಹಿನಿ ಮುಖಾಂತರ ವೀಕ್ಷಕರಿಗೆಲ್ಲ ಹೇಳ್ತಾ ಇದ್ದೀನಿ. ಜನಕ್ಕೆ ಹಿಂಗಿರುತ್ತೆ ಸರ್, ಈಗ ನಮ್ಮ ತೆರಿಗೆಯ ದುಡ್ಡಲ್ಲೇ ಟನಲ್ನು ಕಟ್ತಾರೆ, ಟನಲ್ ಕಟ್ಟಿದ ಮೇಲೆ ನಮ್ಮ ಹತ್ರನೇ ಟೋಲ್ ತಗೊಂತಾರೆ. ಸೊ ದುಡ್ಡು ಈ ಥರ ನೋಡಿ, ಒಂದು ಎಲ್ಲರಿಗೂ ತಮ್ಮ ವಾಹಿನಿ ತುಂಬ ಒಳ್ಳೆ ಕ್ವಶನ್ ಇದು. ತಮ್ಮ ವಾಹಿನಿ ಮುಖಾಂತರ ಜನರಿಗೆ ಹೇಳ್ತೀನಿ. ಮೊದಲನೇದಾಗಿ ಇದು ಯಾವುದೇ ಒಬ್ಬ ತೆರಿಗೆದಾರಿಂದ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇಲ್ಲ ಈ ಪ್ರಾಜೆಕ್ಟಲ್ಲಿ. ಮೊದಲನೇದಾಗಿ 100 ರೂಪಾಯಿ ಅಂತ ಲೆಕ್ಕ ಇಟ್ಕೊಂಡ್ರೆ ಮೊದಲನೇದು 60% ಕನ್ಸೆಷನರ್ ಯಾರು ಇವನು ಬರ್ತಾನೆ ರಿಯಾಯಿತಿದಾರ ಅವನು ಹಾಕಿ ಇನ್ವೆಸ್ಟ್ ಮಾಡಬೇಕು. ನಾವು 40%ನ ನಾವು VGF ಆಗಿ ವಯಬಿಲಿಟಿ ಗ್ಯಾಪ್ ಫಂಡಿಂಗಲ್ಲಿ ನಾವು ದುಡ್ಡು ಕೊಡ್ತಾ ಇದ್ದೀವಿ. ಅಂದರೆ ಫಸ್ಟು 60%ನ ಬಳಕೆದಾರ ಮಾತ್ರನೇ ದುಡ್ಡು ಕೊಟ್ಟು ಅವನು ಟ್ರಾವೆಲ್ ಮಾಡ್ತಾನೆ, ಅದರಿಂದ ಅವನು ದುಡ್ಡು ಡ್ರಾ ಮಾಡ್ಕೊಂಡು ತೊಗೊಳ್ತಾನೆ. ಈ 40% ಏನು ನಾವು ಇವಾಗ ಸದ್ಯಕ್ಕೆ ಅಪ್ಫ್ರಂಟ್ ಆಗಿ ತೊಗೊಳ್ತಾ ಇದ್ದೀವಿ, ಅದನ್ನು ನಾವು ಹುಡ್ಕೋ ಸಂಸ್ಥೆಯಿಂದ ಸಾಲ ಪಡ್ಕೊಂಡು ಆ ಒಂದು ಪ್ರಾಜೆಕ್ಟ್ ಸಪೋರ್ಟ್ ಮಾಡ್ತಾ ಇದ್ದೀವಿ. ಆ ಸಾಲನ ಹೇಗೆ ತೀರಿಸ್ತೀವಪ್ಪ ಅಂತಂದರೆ, ಮುಂದಿನ ದಿನಗಳಲ್ಲಿ ಈ ಒಂದು ವಾಹನಗಳು ಎಲ್ಲ ಸೌಕರ್ಯ ಆದಮೇಲೆ ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಅಂತ ಮಾಡ್ತೀವಿ. ಅಂದರೆ ಎಲ್ಲಿ ವೆಹಿಕಲ್ ಸರಾಗವಾಗಿ ಓಡಾಡಬಹುದು ಅಂತಹ ಜಾಗದಲ್ಲಿ FARನ 5 ತನಕನೂ ಕೊಟ್ಟು ಹೆಚ್ಚಿನ ಎತ್ತರ ಕಟ್ಟಿ, ಆ ಒಂದು ಎತ್ತರ ಕಟ್ಟೋದಕ್ಕೆ ಪ್ರೀಮಿಯಂ FAR ಅಂತ ನಾವು ಕರಿತೀವಿ. ಆ ಪ್ರೀಮಿಯಂ FARinದ ದುಡ್ಡು ತಗೊಂಡು ಅದನ್ನು ಮತ್ತೆ ನಾವು ಸಾಲ ತೀರಿಸುವಂಥದ್ದು. ಅಂದರೆ ಕಾಮನ್ ಮ್ಯಾನ್ ಮೇಲೆ ಪ್ರಾಪರ್ಟಿ ಟ್ಯಾಕ್ಸಲ್ಲಿ ಜಾಸ್ತಿ ಮಾಡುವಂಥದ್ದಾಗಲಿ ಮತ್ತೊಂಥರ ರೀತಿಯಲ್ಲಾಗಲಿ ಯಾವುದೇ ರೀತಿಯ ಒಂದು ಇದಿಲ್ಲ. ದಿಸ್ ಇಸ್ ಕಾಲ್ಡ್ ಇನ್ನೋವೇಟಿವ್ ಫೈನಾನ್ಸ್ ಮೆಥಡ್ಸ್ ಅಂತ ಹೇಳಿ ಕಾಮನ್ ಮ್ಯಾನ್ ಬರ್ಡನ್ ಇರುತ್ತಲ್ಲ ಸರ್. ಹೇಳಿದ FAR ಅಂದ್ರೆ ಕಟ್ಟಡ ಇರುತ್ತಲ್ಲ, ಹೆಚ್ಚುವರಿ ಮೇಲೆ ಕಟ್ಟಲಿಕ್ಕೆ ಪ್ರೀಮಿಯರ್ FAR ಅಂದ್ರೆ ಅದ್ರ ಮೇಲೆ ಕಟ್ಟಲಿಕ್ಕೆ ಪರ್ಮಿಷನ್ಸ್ನ ಕೊಡ್ತಾರೆ. ಅಲ್ಲಿ ಅವ್ರಿಗೆ ಬಿಲ್ಡಿಂಗು ರೈಸ್ ಆಗುತ್ತೆ, ಅದರಿಂದ ಏನು FAR ಅವ್ರಿಗೆ ಇದು ಬರ್ತದೆ, ಅದರಿಂದ ತೆರಿಗೆ ಏನು ಬರುತ್ತೆ. ಸೊ ಹಾಗಾಗಿ ಇದು ಇನ್ನೋವೇಟಿವ್ ಫೈನಾನ್ಸ್ ಮೆಥಡ್ಸ್ ಅಲ್ಲಿ ನಾವು ಈ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರೋದು. ಆದರೆ ನಾನು ಮುಂಬೈ ಆಗಿರ್ಬೋದು, ತಾನೆ ಬೋರಿವೆಲಿ ಆಗಿರ್ಬೋದು, ಇವತ್ತು ಏನು ಆಗಲೇ ಕಟ್ಟಿ ಮುಂಬೈ ಕೋಸ್ಟ್ ಲೈನಲ್ಲಿ ಕಟ್ಟಿದ್ದಾರೆ, ಅದೆಲ್ಲ ತೆರಿಗೆದಾರರ ಈ ದುಡ್ಡಲ್ಲಿ ಕಟ್ಟಿರುವಂಥದ್ದು EPC ಕಾಂಟ್ರಾಕ್ಟಲ್ಲಿ ಮಾಡಿರುವಂಥದ್ದು. ನಾವು ಇಲ್ಲಿ ಮಾಡಿಫೈಡ್ BOOT ಅಂದರೆ ಮಾಡಿಫೈಡ್ ಬಿಲ್ಡ್ ಆಪರೇಟ್ ಓನ್ ಆಪರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಮೆಥಡಲ್ಲಿ ಮಾಡಿರುವಂಥದ್ದು. ಆಮೇಲೆ ಇನ್ನೂ ಒಂದು ಹೆಚ್ಚಿನ ಒಂದು ಇದರಲ್ಲಿ ಹೇಳ್ತೀವಿ ಅಂತಂದರೆ, ನಾವು ಬಹಳ ಈ ಟ್ರಾಫಿಕ್ ಇದೆಯಲ್ಲ ಭಾಳ ಕಮ್ಮಿ ನಾವು ರೈಸ್ ತೊಗೊಂಡಿದ್ದೀವಿ. 5%, 7% ಮತ್ತು 4% ಅಂತ ತೊಗೊಂಡಿದ್ದೀವಿ. ಈ ನಮ್ಮ ಬೆಂಗಳೂರು ನಗರದಲ್ಲಿ ನಾವು ನೋಡ್ತಾ ಇದ್ರೆ ಗ್ರೋತು ಮಿನಿಮಮ್ ಆನ್ ಆನ್ ಆವ್ರೇಜ್ 7 to 8% ಗ್ರೋತ್ ಕಾಣಿಸ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಏನು ಇವತ್ತು 30 ವರ್ಷ ನಾವು ಅವಧಿ ಕೊಟ್ಟಿದ್ದೀವಿ, ಅದಕ್ಕೆ ಮುಂಚಿತವಾಗಿ ಏನಾದರೂ ರಿಯಾಯಿತಿದಾರನ ದುಡ್ಡು ಹಣ ಸಿಕ್ಬಿಟ್ರೆ ಅವನು ಅವತ್ತೇ ಎಕ್ಸಿಟ್ ಆಗ್ತಾನೆ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದಿಂದ ಅದನ್ನು ನಾವು ಟೋಲ್ ನಡೆಸ್ಕೊಂಡು ಹೋಗ್ತೀವಿ. ಅದರಿಂದ ಹೆಚ್ಚು ನಮಗೆ ಮತ್ತೆ BBMPಗೆ ಆದಾಯ ಬರುವಂಥದ್ದು ನಾವು ಮಾಡಿದ್ದೀವಿ. ಸೊ ಈ ಒಂದು ಎಲ್ಲ ಸಿಸ್ಟಮಲ್ಲಿ ನಮ್ಮ ಒಂದು ಏನು ಈ ಒಂದು ಟನಲ್ ಇದೆ, ಅದು ಆ ಒಂದು ಫೈನಾನ್ಷಿಯಲ್ ಮಾಡೆಲಲ್ಲಿ ಬಂದಿರುವಂಥದ್ದು. ಇದು ಏಕಾಏಕಿಯಲ್ಲಿ ನಾವು ಹಣ ಹೆಚ್ಚು ಮಾಡಬೇಕು ಅಂತ ಇಲ್ಲ. ಇದು ಎಲ್ಲ ಸರ್ವ ರೀತಿಯಲ್ಲಿ ಮಾಡಿರುವಂಥದ್ದು. ಇದು ಸದಾಶಿವನಗರದಲ್ಲಿರುವಂಥ ಶ್ರೀಮಂತರಿಗೋಸ್ಕರ ಅವರು ಏನೋ ಪಾಪ ಸದಾಶಿವನಗರದಲ್ಲಿ ಶ್ರೀಮಂತರು ಈ ಸಿಲ್ಕ್ ಬೋರ್ಡ್ ಕಡೆ ಹೋಗ್ತಾರಲ್ಲ, ಅವರಿಗಾಗಿ ಮಾಡೋದು ಅನ್ನುವಂಥ ಟೀಕೆಗಳು ಬಂತಾರ ಸರ್. ಇವಾಗ ಇಲ್ಲ, ಇವತ್ತು ನಮ್ಮ ಬೆಂಗಳೂರು ನಗರ ಆರ್ಥಿಕ ರಾಜಧಾನಿ ಆಗ್ತಾ ಇದೆ. ಫಾರ್ಚೂನ್ 500 ಕಂಪನೀಸ್ ಇದೆ, ಮತ್ತು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ, ಸ್ಟಾರ್ಟಪ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಎಲ್ಲ ಹೆಸರು ತಗೊಂಡಾಗ ನಾವು ಜನರಿಗೆ ಅವರು ಕೇಳುವಂತಹ ಸೌಲಭ್ಯನೂ ಒದಗಿಸೋದು ಬೇಕಾಗಿರುತ್ತೆ. ಹೀಗಾಗಿ ಇದು ಯಾರು ಬಳಕೆದಾರರಿಗೋಸ್ಕರ ಮಾಡ್ತಾ ಇರೋವಂಥದ್ದು. ಈ ಬಳಕೆದಾರರಿಗೆ ಮಾತ್ರ ಅವ್ರಿಗೆ ಅರ್ಜೆನ್ಸಿ ಇರುತ್ತೆ. ಇವತ್ತು ನಾವು ಹೇಳಬೇಕು ಅಂದರೆ, ಇವತ್ತು ಬೆಂಗಳೂರಿಂದ ಮೈಸೂರಿಗೆ ನಾವು ಎಕ್ಸ್ಪ್ರೆಸ್ ವೇ ಮಾಡಿದ್ದಾರೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್, ಅದಕ್ಕೂ ಸಹಿತ ಟೋಲ್ ಇದ್ದೇ ಇದೆ. ಸೊ ನಾವು ಬರೀ ಶ್ರೀಮಂತರು ಮಾಡಿ ಟೋಲ್ ಕಲೆಕ್ಟ್ ಮಾಡ್ತೀವಿ ಅಂತದಲ್ಲ. ಏನು ನಾವು ಸೌಲಭ್ಯ ಕೊಡ್ತೀವಿ, ಆ ಸೌಲಭ್ಯಕ್ಕೆ ಒಂದು
ಫೀಸ್ ಅಂತ ಹೇಳ್ತಾರೆ, ಅದಕ್ಕೆ ಅದು ಯೂಸರ್ ಚಾರ್ಜಸ್ ಅಂತ ನಾವು ಕರಿತೀವಿ. ನಾಮಿನಲ್. ಹಾಗಾಗಿ ಯೂಸರ್ ಸೌತ್ ನಾರ್ತ್ ಮತ್ತೆ ಈಸ್ಟ್ ವೆಸ್ಟ್ ಏನಿದೆ ಕಾರಿಡಾರ್, ಇದು ಅಟ್ ಅ ಟೈಮ್ ಶುರು ಆಗುತ್ತಾ, ಒಂದೇ ಸಲ ಶುರು ಆಗುತ್ತಾ? ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಮೊದಲನೇದಾಗಿ ಎಲ್ಲ ಜೊತೆಗೆ ನಾವು ತೊಗೊಂಡು ಹೋಗ್ತಾ ಇಲ್ಲ. ಇವಾಗ ನಾರ್ತು ಮತ್ತು ಸೌತ್ ಕಾರಿಡಾರ್ ಅಂತ ನಾವು ಫಸ್ಟು ನಾರ್ತ್ ಸೌತ್ ಪ್ರಾಜೆಕ್ಟ್ ತೊಗೊಂಡಿದ್ದೀವಿ. ಈಸ್ಟ್ ವೆಸ್ಟ್ದು ನಮ್ಮ DPR ನಡೀತಾ ಇದೆ, ಅದು ಆಗಬೇಕು ಅಂತ ಇದೆ. ನಮ್ಮ ಏನು KR ಪುರಂ ನೆಹರು ಗ್ರೌಂಡ್ಸ್ ಅಂತ ನಾವು ಕರಿತೀವಿ, KR ಪುರಮಲ್ಲಿ, ಅಲ್ಲಿಂದ ನಾಯಂಡಹಳ್ಳಿ ಜಂಕ್ಷನ್ ಅಂತ ಏನು ನೈಸ್ ಕಾರಿಡಾರ್ ಶುರು ಆಗುತ್ತೆ, ಆ ಪಾಯಿಂಟಲ್ಲಿ ಎಂಡ್ ಆಗುತ್ತೆ. ಸೊ ಅದರದ್ದು ನಾವು DPR ಮಾಡಿಸ್ತಾ ಇದ್ದೀವಿ. ಸೊ ಇದರ ಒಂದು ಅನುಭವ, ಇದರದ್ದು ಒಂದು ಟೆಂಡರ್ ಕರೆಯುವಂಥದ್ದು, ಇದರ ಒಂದು ಅವ್ರು ಏನು ನಮಗೆ ಬರುತ್ತೆ, ಆ ಒಂದು ಇದ್ರ ಮೇಲೆ ಅನುಭವದ ಮೇಲೆ ನಾವು ಈ ಒಂದು ಪ್ರಾಜೆಕ್ಟ್. ಯಾವಾಗ ಶುರು ಆಗುತ್ತೆ ಸರ್ ಇದು ಪ್ರಾಜೆಕ್ಟು? ಇವಾಗ ನಮ್ಮ ಟೆಂಡರು 15/7 ನಾವು ಟೆಂಡರ್ ಕರೆದಿದ್ದೀವಿ. 2ನೇ ತಾರೀಕಿತ್ತು ಸೆಪ್ಟೆಂಬರು. ಎಲ್ಲ ಭಾರತದ ಹೆಸರಾಂತ ಕನ್ಸ್ಟ್ರಕ್ಷನ್ ಕಂಪನೀಸು ಪ್ರೀ ಬಿಡ್ಡಲ್ಲಿ ಮೀಟಿಂಗಲ್ಲಿ ಭಾಗವಹಿಸಿದ್ರು. ಅವರೆಲ್ಲ ಒಂದು 20 ದಿವಸ ಹೆಚ್ಚಿಗೆ ಟೈಮ್ ಕೇಳಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಟೈಮ್ ಕೊಡು ಅಂತ ಹೇಳಿದ್ಮೇಲೆ 23 ಸೆಪ್ಟೆಂಬರ್ಗೆ ನಾವು ಟೆಂಡರ್ ಓಪನ್, ಲಾಸ್ಟ್ ಡೇಟು 25ನೇ ತಾರೀಕು ಟೆಂಡರ್ ಓಪನಿಂಗ್ ಆಗ್ತದೆ. ಸೊ ಬಹಳಷ್ಟು ಜನ ರಿಯಾಯಿತಿದಾರರು ಬರ್ತಾರೆ ಅಂತ ನಮಗೆ ಖಂಡಿತ ಸರ್. ಇವತ್ತಿನ ಒಂದು ನಿಮಿಷ ಏನಂದ್ರೆ, ಈಗ ನಾವು ಇದಕ್ಕೆ ಜನರಿಗೆ ಮಾಹಿತಿನ ಕೊಡೋಕ್ಕೋಸ್ಕರನೇ ನಾನು ಥ್ಯಾಂಕ್ಸ್ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ತುಷಾರ್ ಗಿರಿನಾಥ್ ಸಾಹೇಬ್ರು ಏನಿದ್ದಾರೆ, ಅವರು BBMP ಅಡ್ಮಿನಿಸ್ಟ್ರೇಟರ್ ತುಷಾರ್ ಗಿರಿನಾಥ್ ಸರ್ಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ಇದಕ್ಕೆ ಮಾಹಿತಿ ಜನಕ್ಕೆ ಕೊಡಬೇಕು ಅಂತೇಳಿ. ತುಂಬಾ ಬಿಸಿ ಇದ್ರು ಕೂಡ ಅವರು ನಮಗೆ ಇದು ಮಾಡಿದ್ದಾರೆ. ಮತ್ತೆ ಮಹೇಶ್ವರ ರಾವ್ ಸರ್ ಏನು BBMP ಆಯುಕ್ತರಿದ್ದಾರೆ, ಅವರು ಕೂಡ ಇಬ್ರು ಕೂಡ ಕಳಿಸ್ಕೊಟ್ಟಿದ್ದಾರೆ ಪ್ರಹ್ಲಾದ್ ಸರ್ನ. ಸೊ ಅವ್ರು ಬಂದಿದ್ದಕ್ಕೆ ನಮ್ಗೆ ಇಷ್ಟೆಲ್ಲ ಮಾಹಿತಿ ಹೇಳಲಿಕ್ಕೆ ಆಯ್ತು. ಅವರಿಬ್ಬರಿಗೂ ನಾನು ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್. ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸರ್. ಟನಲ್ ಅಂತ ಹೇಳಿದ್ರೆ ಅಯ್ಯೋ ಬೆಂಗಳೂರು ಜನ ನಾವೀಗಾಗಲೇ ಕಾಮಗಾರಿ ಸಹಿಸ್ಕೊಂಡ್ಬಿಟ್ಟಿದ್ದೀವಿ, ಇನ್ನೆಷ್ಟು ಸಹಿಸ್ಕೋಬೇಕು, ಏನೋ ದುಡ್ಡು ಹೊಡೆಯೋ ತಂತ್ರ ಅಂತೆ, ಇದಕ್ಕಿಷ್ಟು ಇನ್ವೆಸ್ಟ್ ಮಾಡ್ತಾರಂತೆ, ಹಂಗಂತೆ, ಈ ಥರದೊಂದಷ್ಟು ಟಾಕ್ಸ್ ಇತ್ತು. ನೀವು ಸಂಪೂರ್ಣವಾಗಿ ಆ ಕ್ಲಾರಿಟಿಯನ್ನು ಜನಕ್ಕೆ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್ ಭಾಗಿಯಾಗಿದ್ದಕ್ಕಾಗಿ. ನಮಸ್ಕಾರ. ಥ್ಯಾಂಕ್ ಯು. ತಮ್ಮ ಕಡೆಯಿಂದನೂ ನನ್ನ ಕಡೆಯಿಂದನೂ BBMP ಸ್ಮೈಲಿಂದನೂ ತಮಗೂ ದೊಡ್ಡ ಧನ್ಯವಾದ ಮತ್ತು ಅಭಿನಂದನೆ. ಥ್ಯಾಂಕ್ ಯು. ಪ್ರಸನ್ನ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಮಸ್ಯೆ ಏನು ಪರಿಹಾರ ಏನೋ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೊ ನೋಡೋದ್ರಲ್ಲಿ ವೀಕ್ಷಕರೇ, ಇವತ್ತಿನ ಮೆಗಾ ಸುದ್ದಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದಂತಹ ಪ್ರಾಜೆಕ್ಟ್ ಬೆಂಗಳೂರೇ ಆಗಿದೆ. ಯಾಕಂತ ಹೇಳಿದ್ರೆ ಬೆಂಗಳೂರು ಅನ್ನೋದು ಬಹುದೊಡ್ಡ ಮಟ್ಟದಲ್ಲಿ ಬೆಳೀತಾನೆ ಇದೆ. ಯಾಕಂದರೆ ಏಷ್ಯಾದಲ್ಲಿ ಬಹುದೊಡ್ಡ ಹೆಸರನ್ನು ಪಡೆದುಕೊಂಡಿರುವಂಥ ಈ ನಗರದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ. ಜನರಿಗೆ ಬೇಕಾಗಿರುವಂಥ ಮೂಲ ಸೌಕರ್ಯವನ್ನು ಕೊಡುವಂಥ ನಿಟ್ಟಿನಲ್ಲಿ ಒಂದು ಪ್ರಾಜೆಕ್ಟ್ ಈ ಟನಲ್ ಕೂಡ ಆಗಿದೆ. ಆಲ್ ದ ವೆರಿ ಬೆಸ್ಟ್ ಹೇಳೋಣ. ಯಾಕಂತ ಹೇಳಿದ್ರೆ ಈ ಎಲ್ಲ ಸೌಕರ್ಯವನ್ನು ನಾವು ನೀವೇ ಪಡ್ಕೊಳ್ಳೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.